ಕೋಡಿ ಮತ್ತು ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಕೋಡಿ ಕುಂದಾಪುರ ಇವರ ಆಶ್ರಯದಲ್ಲಿ ಆಯೋಜನೆಯನ್ನು ಕಂಡಿರ್ತಕ್ಕಂಥ ಈ ಒಂದು ದಾಖಲೆಯ ಹಗಲಿನ ಕ್ರಿಕೆಟ್ ಪಂದ್ಯಾಕೂಟ 10 ಫ್ರಾಂಚೈಸಿಯ ತಂಡಗಳು 10 ಮಾಲಕರು 160ಕ್ಕಿಂತ ಮಿಕ್ಕಿದ ಆಟಗಾರರು ಈ ಪಂದ್ಯಾಕೂಟವನ್ನು ಆಡಿದ್ದಾರೆ. ನಿನ್ನೆ ಆರಂಭವನ್ನು ಕಂಡಿತ್ತು, ಇವಾಗ ಅಂತಿಮ ಘಟ್ಟವನ್ನು ಕಾಣ್ತಾ ಇದೆ. ಫೈನಲ್ ಆದ ಬಳಿಕ ಸಮಾರೋಪ ಸಮಾರಂಭವನ್ನು ಕಾಣ್ತಾ ಇದೆ. ಪಂದ್ಯಾಕೂಟ ವೇದಿಕೆಯನ್ನು ಹಂಚಿಕೊಳ್ಳಬೇಕು. ಅಯ್ಯುಬಾಕ ರೌಫ್ ಹಲೋ, ಲಕ್ಕಿ ಸ್ಟಾರ್ ಕ್ರಿಕೆಟ್ ಕ್ಲಬ್ಬಿನ ಹಿರಿಯ ಆಟಗಾರರಾಗಿರುವಂತಹ ಕೌನ್ಸಿಲರ್ ಅಶ್ಫಾಕ್ ಭಾಯ್ ಅವರು, ಆಸಿಫ್ ಭಾಯ್ ಅವರು, ರಿಯಾಜ್ ಭಾಯ್ ಅವರು, ಮಂಜು ಕೊಳ ಅವರು, ಅಹಮದ್ ಭಾಯ್ ಅವರು, ಮೈದೀನ್ ಭಾಯ್ ಅವರು ಮುಖ್ಯ ವೇದಿಕೆಗೆ ಹೋಗಬೇಕು. ಲಕ್ಕಿ ಸ್ಟಾರಿನ ಹಿರಿಯ ಅನುಭವಿ ಆಟಗಾರರೆಲ್ಲ ಮುಖ್ಯ ವೇದಿಕೆಗೆ ಹೋಗಿ. ರಶೀದಾಕನವರು ಹಾಸನವನ್ನು ಸ್ವೀಕರಿಸಬೇಕು. ನಾಸಿರಾಕ ಹಾಸನವನ್ನು ಸ್ವೀಕರಿಸಬೇಕು. ಬನ್ನಿ ಬನ್ನಿ ಬನ್ನಿ. ಭಾಸ್ಕರ್ ಪೂಜಾರಿ ಅವರು ಪ್ಲೀಸ್ ಬನ್ನಿ ಬನ್ನಿ. ಮಧುರ ಬಸ್ನ ಮಾಲಕರಾದಂಥ ಇಬ್ರಾಯಕ ಅವರು ಸಹ ಹಾಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಫಜಲ್ ಜನವರಿ 12, 13, 14 ಕುಂದಾಪುರ ಜಾಮಿಯಾ ಮಸೀದಿ ಅಂಕಣದಲ್ಲಿ ಮುಸ್ಲಿಂ ಸಮಾಜ ಬಾಂಧವರ ಜಾಮಿಯಾ ಟ್ರೋಫಿ ಇರುತ್ತೆ. ಆ ಒಂದು ಪಂದ್ಯಾಕೂಟಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಸಭಾಧ್ಯಕ್ಷರು ಸ್ಪೀಕರ್ ಆಗಿರುವಂಥ UT ಖಾದರ್ ಅವರು ಆ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಲಿಕ್ಕಿದ್ದಾರೆ. ಆ ನಿಟ್ಟಲ್ಲಿ ಇವಾಗ ಅದನ್ನು ಇವಾಗಲೇ ತಿಳಿಯಪಡಿಸ್ತಾ ಇದ್ದೇವೆ. ಆ ಒಂದು ಪಂದ್ಯಾಕೂಟ ಜನವರಿ 12, 13, 14ರಂದು ಕುಂದಾಪುರ ಜಾಮಿಯಾ ಮಸೀದಿ ಅಂಕಣದಲ್ಲಿ ನಡೀತದೆ ಮುಸ್ಲಿಂ ಸಮಾಜ ಬಾಂಧವರಿಗಾಗಿ. ಆ ಪಂದ್ಯಾಕೂಟಕ್ಕೆ UT ಖಾದರ್ ಅವರು ಕೂಡ ಬರಲಿಕ್ಕಿದ್ದಾರೆ. ಕರ್ನಾಟಕ ಸರ್ಕಾರದ ವಿಧಾನಸಭಾ ಸಭಾಧ್ಯಕ್ಷರು, ಸ್ಪೀಕರ್ ಕೂಡ. ಧನ್ಯವಾದಗಳು ಫಜಲನ್ನಾಲ. ಈಗ ಲಕ್ಕಿ ಸ್ಟಾರ್ ಕ್ರಿಕೆಟ್ ಕ್ಲಬ್ ಹಾಗೂ ಯಂಗ್ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಸೀಸನ್ 4 ಇದರ ಸಮಾರಂಭ ನಡೀಲಿಕ್ಕೆ ಹೋಗ್ತಾ ಇದೆ. ಈ ಸಮಾರಂಭಕ್ಕೆ ಬಂದ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಸ್ವಾಗತ ಭಾಷಣವನ್ನು ನಮ್ಮ ಈ ಲಕ್ಕಿ ಸ್ಟಾರ್ ಕ್ರಿಕೆಟ್ ಕ್ಲಬ್ ಹಾಗೂ ಯಂಗ್ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಸೀಸನ್ 4ನ ಈ ಕ್ರಿಕೆಟ್ನ ಆಯೋಜಕರಲ್ಲಿ ಒಬ್ಬರಾದಂಥ ಇದರ ರೂವಾರಿಯಾದಂಥ ರೌಫ್ ಕೋಡಿ ಅವರು ಎರಡು ಮಾತಾಡುತ್ತಾ ಹಾಗೂ ಎಲ್ಲರಿಗೂ ಸ್ವಾಗತವನ್ನು ಹೇಳುತ್ತಾ ನಮ್ಮ ಈ ಸಮಾರಂಭವನ್ನು ಮುಂದುವರಿಸ್ತಾ ಇದ್ದಾನೆ. ಅಸ್ಸಲಾಮು ಅಲೈಕುಂ. ಮತ್ತು ಎಲ್ಲರಿಗೂ ನಮಸ್ಕಾರ. ಜಾಸ್ತಿ ಸಮಯ ವ್ಯರ್ಥ ಮಾಡುವುದಿಲ್ಲ. ವೇದಿಕೆಯಲ್ಲಿರುವ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಹೇಳುತ್ತಾ, ಲಕ್ಕಿ ಸ್ಟಾರ್ ಕ್ರಿಕೆಟ್ ಕ್ಲಬ್ ಮತ್ತು ವೆಲ್ಫೇರ್ ಅಸೋಸಿಯೇಷನ್ ಇದರ ಜಂಟಿ ಆಶ್ರಯದಲ್ಲಿ ನಡೆಸಿರುವಂತಹ ಕ್ರೀಡಾಕೂಟ ಆಗಿರ್ಬೋದು, ನಾವು ಕ್ರಿಕೆಟ್ ಆಡಿರ್ಬೋದು. ಇದರ ಇಂಟೆನ್ಷನ್ ಕ್ರಿಕೆಟ್ ಅಲ್ಲ, ಊರಿನ ಗೆಟ್ ಟುಗೆದರ್ 3-4 ವರ್ಷಕ್ಕೆ. ಸಾರಿ ರೋಫರ್, ನಮ್ಮ ಈ ಕ್ರಿಕೆಟ್ ಫೆಸ್ಟ್ಗೆ ಆಗಮಿಸುವಂಥ ನಮ್ಮ ಗೌರವಾನ್ವಿತ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ವಿನಯ್ ಕೊರ್ಲಹಳ್ಳಿ ಅವರನ್ನು ಈ ಸಭೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಹಿರಿಯರಾದ ದುಲ್ಫ್ಕಾರ್ ಕಾಕನವರು
ವೇದಿಕೆ ಬರಬೇಕು. ದುಲ್ಫ್ಗಾರ್ ಅಕ್ಕ ವೇದಿಕೆ ಬರಬೇಕು. ಇಲ್ಲ ಆಗೋದಿಲ್ಲ, ಇಲ್ಲ ಬರಲೇಬೇಕು. ನಮ್ಮ ಮುಖ್ಯ ಉದ್ದೇಶ ಇಲ್ಲಿ ನಾವು ಕ್ರಿಕೆಟ್ ಆಡಿರ್ಬೋದು, ಆದರೂ ನಮಗೆ ಒಂದು 4 ವರ್ಷಕ್ಕೊಂದು ಸಲ ಇಡೀ ಊರಿನವರು ಸೇರಿ ಏನೋ ಒಂದು ಊರಿನ ಹಬ್ಬ ಮಾಡಬೇಕು, ಇದೇ ನಮ್ಮ ಮುಖ್ಯ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ ಏನಾದರೂ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ಲ, ಬೇರೆ ಪ್ಲ್ಯಾಟ್ಫಾರ್ಮ್ ಇಲ್ಲ. ಸುಮ್ಮನೆ ಭಾಷಣ ಅದು ಇದೆಲ್ಲ ಯಾರು ಕೂಡ ಇವತ್ತಿನ ಕಾಲದಲ್ಲಿ ಅಟ್ರ್ಯಾಕ್ಟ್ ಆಗೋದಿಲ್ಲ. ಅದರಿಂದ ನಾವು ಆ ಯುವಕರಿಗೆ ಉತ್ತಮವಾದ ವೇದಿಕೆ ಅಂದರೆ ಕ್ರಿಕೆಟ್ ಮಾತ್ರ, ಇವತ್ತಿನ ಸಮಯದಲ್ಲಿ ಕ್ರಿಕೆಟ್ ಮಾತ್ರ. ಅದರಿಂದ ಊರಿನ ಎಲ್ಲ ಯುವಕರನ್ನು ನಾವು 2 ದಿವಸ ನಾವು ಒಟ್ಟಾಗಿ ಇಲ್ಲಿ ಆಡಿ ಊಟ ಮಾಡಿದ್ವಿ, ಆಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಅದೇ ರೀತಿ ಈ ಒಂದು ಪಂದ್ಯಾಟಕ್ಕೆ ತುಂಬ ಜನ ನಮಗೆ ಸಹಕಾರ ಮಾಡಿದ್ದಾರೆ. ನನ್ನ ಕರ್ತವ್ಯ ಕೂಡ ಪ್ರಥಮವಾಗಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸಿರುವಂಥದ್ದು ನಮ್ಮ ಲೆಜೆಂಡ್ಸ್ ಇದ್ದಾರೆ. ರಿಯಾಜ್ ಬಾಯ್, ಮೊಯ್ದಿನ್ ಅಕ್ಕ, BK ಅಹಮದ್, ಆಸಿಫ್ ಬಾಯ್, ಕೌನ್ಸಿಲರ್ ಅಶ್ಫಾಕ್, ಮಂಜುಬಿಲ್ ಅವರವರು, ದಾವೂದ್ ಬಾಯ್ ಆ್ಯಂಡ್ ಹಾರೂನ್ ಅಕ್ಕ. ಮುಖ್ಯವಾಗಿ ರಿಯಾಜ್ ಬಾಯ್, ಆಸಿಫ್ ಬಾಯ್, ಅಶ್ಫಾಕ್ ಆ್ಯಂಡ್ BK ಅಹಮದ್. ನಮಗೆ ಶನಿವಾರ ತನಕ ನಮಗೆ ಗೊತ್ತಿದೆ, ಸ್ವಲ್ಪ ಎಲ್ಲ ಅರೇಂಜ್ಮೆಂಟನ್ನು ಹೀಗೆ ಮಾಡ್ಕೊಂಡು ಬಂದ್ವಿ. ಶನಿವಾರ ನಂತರ ಇಲ್ಲಿ ಏನಾಗಿದೆ ನಮ್ಗೆ ಗೊತ್ತಿಲ್ಲ ಮ್ಯಾನೇಜ್ಮೆಂಟ್. ಇವರು 4 ಜನ ತುಂಬ ಯಾಕೆಂದರೆ ಆ ಲಕ್ಕಿ ಸ್ಟಾರಿನ ಹೆಸರನ್ನು ಉಳಿಸ್ಕೊಟ್ಟಿದ್ದಾರೆ ನಮಗೆ. ಈ ಕಂಪ್ಲೀಟ್ ಪಂದ್ಯಾಟದ ಮ್ಯಾನೇಜ್ಮೆಂಟನ್ನು ಅವ್ರು ಮಾಡಿದರು. ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದೇ ರೀತಿ ಈ 4 ಜನ ನಮ್ಮ ಲೆಜೆಂಡ್ಸನ್ನು, ನಮ್ಮ 4 ತಂಡದ ಕಪ್ತಾನರಾದ ಮುಬಾರಕ್, ಲತೀಫ್, ಸಮೀವುಲ್ಲಾ, ರಿಜ್ವಾನ್ ಆ್ಯಂಡ್ ಅಶ್ರಫ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ವೇದಿಕೆಗೆ ಕರ್ಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊಯ್ದಿನ್ ಬಾಯಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ನಾವು ಥ್ಯಾಂಕ್ಸ್ ಹೇಳುವಂಥದ್ದು ಹೊರಹೂರಿನ ಯುವಕರು. ಇಲ್ಲಿ ಯಾರೂ ತಪ್ಪು ಗ್ರಹಿಸಬೇಡಿ, ಯಾರೂ ಕೂಡ ಮ್ಯಾಚ್ ಆಡಲಿಕ್ಕೋಸ್ಕರ ಇಲ್ಲಿಗೆ ಬಂದಿಲ್ಲ. ಯಾರೋ 5 to 10% ಪ್ಲೇಯರ್ಸ್ ಮ್ಯಾಚಿಗೋಸ್ಕರ ಇಲ್ಲಿಗೆ ಬಂದಿದ್ದಾರೆ. 2 ವರ್ಷದಿಂದ ಪ್ರತಿಯೊಬ್ಬರು 2 ವರ್ಷದಿಂದ ಈ ಡೇಟನ್ನು ನಾವು ಫಿಕ್ಸ್ ಮಾಡಿದ್ದೀವಿ. 2 ವರ್ಷದಿಂದ 5 ತಿಂಗಳು ಮುಂಚೆ ಬರುವವರು ಕೂಡ ಡಿಲೇ ಮಾಡಿ ಈ ಡೇಟನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಯಾರೂ ಕೂಡ ಮ್ಯಾಚಿಗೋಸ್ಕರನೇ ಇಲ್ಲಿಗೆ ಬರಲಿಲ್ಲ, ತಮ್ಮ ಉದ್ಯೋಗವನ್ನು ಬಿಟ್ಟು ಯಾರೂ ಬರಲಿಲ್ಲ. 2 ವರ್ಷದಿಂದ ಇದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ. ಅದರಿಂದ ಎಲ್ಲ ಗಲ್ಫಿನ ಯುವಕರು ಆ 2 ವರ್ಷದಲ್ಲಿ ಪ್ಲ್ಯಾನಿಂಗ್ ಮಾಡಿಕೊಂಡು ಡಿಸೆಂಬರ್ಗೇ ಅವರ ಲೀವ್ ರಜೆಯನ್ನು ಬುಕ್ ಮಾಡಿಕೊಂಡು ಈ ಟೈಮಿಗೆ ಬಂದಿದ್ದಾರೆ. ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಅವ್ರು ಬಂದಿರೋದ್ರಿಂದನೇ ಈ ಪಂದ್ಯಾಟ ತುಂಬ ಗ್ರ್ಯಾಂಡಾಗಿ ನಡೆದಿದೆ. ಎಲ್ಲ ವಿಚಾರದಲ್ಲಿ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸ್ಪೆಷಲಾಗಿ ಬಾಪು ಆ್ಯಂಡ್ ಸನ್ಸ್, ನಮ್ಮ ಬಾಪು ಅಕ್ಕ ಅವ್ರ ಮಕ್ಕಳು, ಅವ್ರು ಬಂದಿದ್ದೇ ನಮಗೆ ದೊಡ್ಡ ಸ್ಟ್ರೆಂತ್ ಆಗಿ ನಿಂತಿದ್ರು ನಮಗೆ ಎಲ್ಲ ವಿಚಾರದಲ್ಲಿ. ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇವೆ, ನಾವು ಹೇಳಲೇಬೇಕು ಕೂಡ. ಅದೇ ರೀತಿ ಅವರೆಲ್ಲ ಸ್ನೇಹಿತರು, ನಮ್ಮ ಊರಿನ ಆಟಗಾರರು, ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ. ನಾವಿಲ್ಲೇ ಇರ್ತೇವೆ, ಎಲ್ಲ ಎಂಜಾಯ್ ಮಾಡ್ತೇವೆ. ಬಟ್ ಅವರಿಗೆ 2-3 ವರ್ಷಕ್ಕೊಂದ್ಸಲ ಇಂಥ ವೇದಿಕೆ ಸಿಗುವಂಥದ್ದು, ಅದನ್ನೆಲ್ಲ ನಾವು ಅವರಿಗೆ ಅರ್ಪಿಸ್ತಾ ಇದ್ದೇವೆ. ಮುಂದೆ ನಾವು ಹೇಳುವಂಥದ್ದು ನಮ್ಮ ವೆಲ್ಫೇರ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ಅಶ್ರಫ್ ಬ್ಯಾರಿ ಅವರು. ನಾವು ಒಂದು ತಿಂಗಳು ಮುಂಚೆ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಇವತ್ತಿನ ತನಕ ಒಂದೇ ಒಂದು ಸಮಸ್ಯೆ ಬರದೆ, ಅದು ಯಾವುದೇ ವಿಚಾರದಿರಲಿ, ಫೈನಾನ್ಸ್ ಇರಲಿ, ಇನ್ನೊಂದಿರಲಿ, ನಮಗೆ 8 ರಿಂದ 10 ಲಕ್ಷ ತನಕ ಖರ್ಚು ಮಾಡಿದ್ದೀವಿ. ನಮಗೆ ಗೊತ್ತಿಲ್ಲ ಹೇಗೆ ಖರ್ಚಾಗಿದೆ ಅಂತ. ಅಷ್ಟು ಒಳ್ಳೆ ರೀತಿಯಲ್ಲಿ ಉಪಕಾರ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಹಲವಳ್ಳಿ, ಕೋಡಿ, ಕೋಡಿ, ಬದ್ರಿಯಾ ಜುಮ್ಮಾ ಮಸೀದ್, ಕೋಡಿತಳೆ ದೇವಸ್ಥಾನ, ಇದೆಲ್ಲ ಚಕ್ರೇಶ್ವರಿ ದೇವಸ್ಥಾನ, ಇಷ್ಟು ಏರಿಯಾದಲ್ಲಿ. ಅದೇ ರೀತಿ ಹಲವಳ್ಳಿ ದೇವಸ್ಥಾನ ಇದೆ. ಅಲ್ಲಿಂದ ಚಕ್ರೇಶ್ವರಿ ತನಕ ಇಷ್ಟು ಏರಿಯಾದ ಯುವಕರು ಇಲ್ಲಿ 2 ದಿವಸ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದು ಬಿಟ್ಟು ನಾವು ಹೊರಗಿನ ಯಾರಿಗೂ ಚಾನ್ಸ್ ಕೊಟ್ಟಿಲ್ಲ. ಯಾಕೆಂದರೆ ಇಲ್ಲಿ ವೇದಿಕೆಯಲ್ಲಿ ಗೆಸ್ಟಾಗಿ ಕೂಡ ನಮ್ಮವರೇ ಇರಬೇಕು, ಮೈದಾನದಲ್ಲಿ ಕೂಡ ನಮ್ಮ ಯುವಕರೇ ಇರಬೇಕು ಅಂತ ಒಂದು ಇಂಟೆನ್ಷನಲ್ಲಿ ನಾವು ಇದು ಮಾಡಿದ್ದೀವಿ. ಅದೇ ರೀತಿ ಫೈನಾನ್ಸಾಗಿ ಕೂಡ ಇದ್ರ ಒಳಗಡೆ ಎಲ್ಲ ರೀತಿಯಲ್ಲಿ ನಾವು ಎಲ್ಲ ಯುವಕರು ಸೇರಿ ಮಾಡಿರುವಂಥದ್ದು. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಮುಂದೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ನಾವು ರೈಟ್. ಅದೇ ರೀತಿ ಇನ್ನು ಮುಂದೆ ನಮಗೆ ಅಂಪೇರ್ಸ್ ಆಗಿ ರಾಘುವಂತ ಅಂಪೇರ್ಸ್ ಮಾಡಿದ್ದಾರೆ, ಎಲ್ಲ ನೋಡಿರ್ಬೋದು. ಹೆಚ್ಚು ಕಡಿಮೆ ಇಂಟರ್ನ್ಯಾಷನಲ್ ಲೆವೆಲ್ ಅಂಪೇರಿಂಗ್ಗೆ ಅರ್ಹತೆ ಇರುವಂಥ ಅಂಪೇರ್ಸ್ 3 ಜನ ಬಂದಿದ್ದಾರೆ. ಒಂದೇ ಒಂದು ಹೆಚ್ಚು ಕಡಿಮೆ ಕೂಡ ನಮ್ಮ ಈ ಪಂದ್ಯಾಟದಲ್ಲಿ ನಡೀಲಿಲ್ಲ.
ರಾಘು ಅವರು ಒಂದು 2 ನಿಮಿಷ ಮಾತಾಡಬೇಕು ಅಂತ ಹೇಳಿದರು ಈ ಪಂದ್ಯಾಟದ ಬಗ್ಗೆ. ಪ್ಲೀಸ್ ರಾಘು, ನಿಮ್ಮ ಅಭಿಪ್ರಾಯವನ್ನು ಒಂದು 2 ನಿಮಿಷದಲ್ಲಿ ನಮಗೆ ಹೇಳಿ. ಹಲೋ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೇತರ ಗಣ್ಯರೇ, ಕೋಡಿ ಫೆಸ್ಟ್ ಇದು ಒಂದು ಹಬ್ಬ. ನಿಜವಾಗಿಯೂ ಹೇಳಬೇಕಾದ್ರೆ ಬಹಳಷ್ಟು ಖುಷಿಯಾಯಿತು. ಈ ಗ್ರೌಂಡಿಗೆ ರೌಫ್ ಅವರು ನಮ್ಮನ್ನು ಕರೆತಂದರು. ಏನೋ ಒಂಥರ ಖುಷಿ ಅಂದರೆ ನಮ್ಮ ಡಿಸಿಷನ್ಗೆ ಯಾರೂ ಕೂಡ ಒಂದೇ ಒಂದು ಮಾತಾಡಲಿಲ್ಲ. ಅದು ಬಹಳಷ್ಟು ಖುಷಿಯಾಗಿದೆ. ನಾನು ಎಷ್ಟೋ ಮ್ಯಾಚ್ಗಳನ್ನು ಮಾಡಿರ್ಬೋದು, ಇಷ್ಟು ದೊಡ್ಡ ವೇದಿಕೆಯನ್ನು ಕಂಡಿದ್ದೆ ಇದೇ ಮೊದಲು. ಇಷ್ಟು ಜನ ಗೆಸ್ಟ್ಗಳನ್ನು ಒಂದೇ ವೇದಿಕೆಯಲ್ಲಿ ಕಂಡಿದ್ದೆ ಇದು ಒಂದು ಮೊದಲು. ಇದು ಸೌಹಾರ್ದತೆ, ಇದು ಬೇಕಾಗಿರೋದು. ಕ್ರಿಕೆಟ್ ಒಂದೇ ಅಲ್ಲ, ಎಲ್ಲ ವಿಭಾಗದಲ್ಲೂ ನೀವು ಒಳ್ಳೆಯವರು, ಒಳ್ಳೆಯ ಜನರ ಅಂತ ತೋರಿಸಿಕೊಟ್ಟಿದ್ದೀರಿ. ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ನಾವು ನಮಗೆ ಮ್ಯಾಚಿಗೆ ಕರೆದ್ರೆ ಖಂಡಿತವಾಗಿಯೂ ನಾವು ಈ ಮ್ಯಾಚಿಗೆ ಬರ್ತೇವೆ. ಹಾಗೆಯೇ ಹಿರಿಯರಿದ್ದೀರಿ, ತುಂಬ ಜನ ಹಿರಿಯ ಕ್ರಿಕೆಟಿಗರು ತುಂಬ ಚೆನ್ನಾಗಿ ಈ ಆಟವನ್ನು ಆಡಿದ್ದೀರಿ. ಅಲ್ತಾಫ್ನಂಥ ಉತ್ತಮ ಆಟಗಾರರು, ಇವನು ಅಬೂದ್ ಅಂತ ಸ್ಪಿರಿಟೆಡ್ ಕ್ರಿಕೆಟರು, ಹಾಗೆಯೇ ತನ್ಸೀರ್, ಇವರೆಲ್ಲ ಒಳ್ಳೊಳ್ಳೆ ಆಟಗಾರರು. ಸಫ್ವಾನ್ ಇರ್ಬೋದು, ರೌಫ್ ಇರ್ಬೋದು, ಎಲ್ಲ ಒಳ್ಳೊಳ್ಳೆ ಆಟಗಾರನನ್ನು ನೋಡಿದ್ದೇವೆ. ಶರತ್ ಅಂತ ಉತ್ತಮ ಎಸೆತಗಾರನನ್ನು ನೋಡಿದ್ದೇವೆ. ಆದರೆ ನನ್ನ ಕೊಲೀಗ್ ಸರ್ ಇದ್ದರು ಇಲ್ಲಿ ಕೋಡಿಯವರು, ಶಮೀರ್ ಇದ್ದರು, ವಾಲಿಬಾಲ್ ಆಡ್ತಾ ಇದ್ರು, ನ್ಯಾಷನಲ್ ಲೆವೆಲ್ ಆಡಿದ್ದಾರೆ. ಆದರೆ ಕ್ರಿಕೆಟ್ನ ಅಷ್ಟೇ ಚೆಂದ ಮಾಡಿ ಆಡಿದ್ದಾರೆ. ಅದು ಖುಷಿಯಾಯಿತು. ಎಲ್ಲರನ್ನ ಗುರುತಿಸುವುದು ಕಷ್ಟ. ನಮಗೆ ಒಂದು ಅವಕಾಶ ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಅವಕಾಶ ಕೊಟ್ಟರೆ ಇಲ್ಲಿ ಬಂದು ಖಂಡಿತವಾಗಿ ನಮ್ಮ ಸೇವೆಯನ್ನು ಮಾಡ್ತೇವೆ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಧನ್ಯವಾದಗಳು ರಾಘವ್ ಅವರೇ, ಅಂಪರ ರಾಘವ್ ಅವರೇ. ಈ ವೇದಿಕೆ ಮಾಡಿದ್ದೇ ಅದಕ್ಕೆ. ನಮ್ಮ ಊರಿನ ಎಲ್ಲ ಗಣ್ಯರು, ಸರ್ವ ಧರ್ಮೀಯರು ಒಂದೇ ವೇದಿಕೆ ಮೇಲೆ ನಿಲ್ಲಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹಬಾಳ್ವೆಯಿಂದ ಬಾಳಬೇಕು ಅನ್ನೋ ಉದ್ದೇಶದಿಂದ ನಾವು ಈ ವೇದಿಕೆ, ಈ ಫೆಸ್ಟನ್ನು ಮಾಡಿದ್ದು. ಮುಂದೆ ನಮ್ಮ ಈ ವೇದಿಕೆ ಮೇಲೆ ತುಂಬ ಗಣ್ಯಗಳಿದ್ದಾರೆ. ಯಾರಾದರೂ ಒಂದು 2 ನಿಮಿಷ ಮಾತಾಡೋದಿದ್ರೆ ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ. ನಮ್ಮ ಈ ವೇದಿಕೆಗೆ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ವಿನಯ್ ಕೊರ್ಲಹಳ್ಳಿ ಅವರು ಒಂದು ಅಶ್ರಫ್ ಬೇರವ್ರು ಮಾತಾಡಿ ಮತ್ತೆ ಅವರು ಮಾತಾಡ್ತಾರೆ ಸರ್. ನಮ್ಮ ಈ ವೇದಿಕೆ ಅಧ್ಯಕ್ಷರಾದಂಥ ಅಶ್ರಫ್ ಬೇರವ್ರು ಒಂದು 2 ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತಾರೆ. ಅಸ್ಸಲಾಮು ಅಲೈಕಮ್, ನಮಸ್ಕಾರ. ನಮ್ಮೂರ ಹಬ್ಬ ಭಾಳ ಚಂದ ಮಾಡಿ ತೋರಿಸಿದ್ದೀರಿ. 2 ದಿವಸದಲ್ಲಿ ಯಾವ ರೀತಿ ಟೈಮ್ ಹೋಯಿತು, ಯಾವ ರೀತಿ ನೀವು ಆಟ ಆಡಿದ್ದೀರಿ, ಇದು ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ನಮ್ಮ ಕಮೆಂಟೇಟ್ ಭಾಳ ಚೆನ್ನಾಗಿತ್ತು. ನಮ್ಮ ಅಂಪೈರ್ದು ಡಿಸಿಷನಲ್ಲಾಗೆ ಭಾಳ ಚೆನ್ನಾಗಿತ್ತು. ನಾವು ಆಡಿಯನ್ಸಾಗಿ ಅಲ್ಲಿ ಕೂತು ನೋಡಿದ್ದೀವಿ. ಅವರು ಡಿಸಿಷನ್ ಬಗ್ಗೆ ಜಾಸ್ತಿ ಯಾರು ಏನು ಇದು ಮಾಡಲಿಲ್ಲ. ಒಳ್ಳೆ ರೀತಿ ಸಹಕಾರ ಮಾಡಿದ್ದು. ಎಲ್ಲ ಆಟಗಾರರು, ಕ್ರೀಡಾಭಿಮಾನಿಗಳೆಂದರೆ ಈ ರೀತಿ ಇರಬೇಕು. ಡಿಸಿಷನ್ ಏನು ಕೊಡ್ತಾರೋ ಅದಕ್ಕೆ ಒಪ್ಪಿಗೆ ಕೊಟ್ಟು ಅವರ ಇದನ್ನು ಸನ್ಮಾನ ಮಾಡೋದೇ ನಮ್ಮ ಒಂದು ಕ್ರೀಡಾಭಿಮಾನಿಗಳದ ಒಂದು ಒಳ್ಳೆತನ. ಇದನ್ನು ನಾವು ಮಾಡಿದ್ದೀರಿ. ಮತ್ತು ವೆಲ್ಫೇರ್ ಥರ ಇದಕ್ಕೆ ವೆಲ್ಫೇರಿಂದನೂ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ತಾವು ಸ್ಟೇಜಲ್ಲಿ ಕೂತಿದ್ದವರು, ಮುಂದೆ ಇರುವವರು, ತಾವೆಲ್ಲರಿಗೂ. ಯಾಕಂದರೆ ಈ ರೀತಿ ವೆಲ್ಫೇರಿಂದ ಇದು ಪ್ರಥಮ ಬಾರಿ ಆಗಿರೋದು. ನಮ್ಮ 30-35 ವರ್ಷದಿಂದ ಮೊದಲು ಬಾಪು, ಅಬ್ದುಲ್ ರಹಮಾನ್, ಅಬ್ದುಲ್ಲಾ ಮತ್ತು ತುಂಬ ಹಿರಿಯವರೆಲ್ಲ ಇದ್ದಾರೆ. ಇವರು ನಮ್ಮ ಹಸೈನಾರು, ಇವರೆಲ್ಲ 30-35 ವರ್ಷದಿಂದೆಲ್ಲ ಇದೆಲ್ಲ ಮಾಡಿದರು. ಆಮೇಲೆ ಅದು ಬಂದಾಗಿ ಹೋಯಿತು. ಅದು ಈ 35 ವರ್ಷದಿಂದ ಇವರು ಬಂದು ಮಾಡಿದ್ರು. ನಮ್ಮ ಲಕ್ಕಿ ಸ್ಟಾರ್ ಅವರು ಅದು ಬಿಡಲೇ ಇಲ್ಲ. ಲಕ್ಕಿ ಸ್ಟಾರ್ ಅವರು, ನಿಮ್ಮ ಶ್ರಮ, ಹ್ಯಾಟ್ಸಪ್. ವಾವ್, ಅಷ್ಟು ಒಳ್ಳೆ ರೀತಿಯಲ್ಲಿ ನೀವು ಮಾಡಿ ತೋರಿಸಿದ್ದೀರಿ. ಗಲ್ಫಲ್ಲಿರುವವರು ಎಸ್ಪೆಷಲಿ 45 ಜನ ಗಲ್ಫಿನವರು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 45 ಜನ. ಇದು ಕೇಳಿನೇ ಆಶ್ಚರ್ಯ ಆಗ್ತಾ ಇದೆ. ನಾನು ಬೇರೆ ಯಾರಿಗೆಲ್ಲ ಹೇಳ್ತಾ ಇದ್ದೀನಿ, ಅವ್ರು ಹೇಳ್ತಾರೆ 40 ಜನ ಗಲ್ಫಿನಿಂದ ಆಟಕ್ಕೋಸ್ಕರ ಬಂದಿದ್ದಾರಾ? ನಾವು ಹಾಂ ಅಂತ ಹೇಳಬೇಕು, ಬೇರೆನೇ ಹೇಳೋದಿಲ್ಲ. ಅವರು ರಜೆಯಲ್ಲಿ ಬಂದಿದ್ದಂತ ನಾವು ಹೇಳೋದಿಲ್ಲ. ಇಲ್ಲ, ಆಟ ಅಂದರೆ ಅಷ್ಟೊಂದು ಫೇಮಸ್ ಇಲ್ಲಿ. ಒಳ್ಳೆ ರೀತಿಯಲ್ಲಿ ಮಾಡಿದ್ದೀರಿ. ಗಲ್ಫಿನವರು ನಿಮಗೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ ಯು. ಧನ್ಯವಾದಗಳು ಅಶ್ರಫ್ ಬೇರೆ ಅವರು, ತಮ್ಮ 2 ನುಡಿಮುತ್ತುಗಳಿಗಾಗಿ. ಈಗ ನಮ್ಮ ಈ ಎಲ್ಲ ಸಿಚುವೇಶನನ್ನು ನಮ್ಮ ಎಸ್ ಅವರು ನೋಡಿದ್ದಾರೆ. ತಾವು ತಮ್ಮ ಅಭಿಪ್ರಾಯವನ್ನು ಹೇಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭ ಸಂಜೆ. ವೇದಿಕೆ ಮೇಲೆ ಇರುವ ಗಣ್ಯರಿಗೆ ಎಲ್ಲರಿಗೂ ಒಂದೇ ಮಾತಲ್ಲಿ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ,
ಇವತ್ತು ಕೋಡಿಲಿ ಒಂದು ಹಬ್ಬದ ವಾತಾವರಣ ಆಗ್ತಾ ಇದೆ. ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಒಂದು ಕಡೆ ನಡೀತಾ ಇದ್ರೆ, ಕೋಡಿ ಕ್ರಿಕೆಟ್ ಸೆಲೆಬ್ರೇಷನ್ ಇನ್ನೊಂದು ಕಡೆ, ಅದ್ರ ಲೆವೆಲ್ಲೇ ಬೇರೆ ಥರ ಇದೆ. ಎಲ್ಲ ಧರ್ಮದವರು ಸೇರಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಆರ್ಗನೈಸ್ ಮಾಡಿರೋದು ಒಂದು ಕುಂದಾಪುರಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರಲಿ. ಯುವಕರು ಹೀಗೆ ದುಶ್ಚಟಗಳಿಗೆ ಅದು ಇದು ವಿಚಾರಗಳಿಗೆಲ್ಲ ಹಾಳಾಗ್ತಾ ಇದ್ದಾರೆ. ಬಟ್ ಇಲ್ಲಿ ಎಲ್ಲ ಯುವಕರು ಇಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಬಂದು ಒಂದು ಕ್ರೀಡಾ ಮನೋಭಾವದಿಂದ ಆಡ್ತಾ ಇರೋದು ನೋಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಇದೇ ರೀತಿ ಮುಂದುವರಿಲಿ. ಗಲ್ಫಿಂದ ತುಂಬ ಜನ ಬಂದು ಇಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ತುಂಬ ಖುಷಿ ಆಯಿತು. ಬೇರೆ ಹೊರ ದೇಶಗಳಲ್ಲಿದ್ದರೂ ಕೂಡ ನಮ್ಮ ಊರು ಹುಡುಗರು ಬೆಳೀಲಿ ಅನ್ನುವಂಥ ನಿಮ್ಮ ಒಂದು ಭಾವನೆ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ಕುಂದಾಪುರ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಿಗೆ. ಈಗ ಮುಂದಿನ ಪ್ರೋಗ್ರಾಮ್ ಕಂಪ್ಲೀಟ್ ಅಲ್ಲಿ ನಡೆಯುತ್ತದೆ. ಅಲ್ಲಿ ಯಾರನ್ನು ಕರೀತಾರೆ ಸ್ಟೇಜಿಂದ ಅವ್ರು ಮಾತ್ರ ಅಲ್ಲಿ ಹೋಗಬೇಕು. ಬಾಕಿದ್ದವರಲ್ಲಿ ಇಲ್ಲೇ ಕೂತ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಈಗ ಮುಂದಿನ ಕಾರ್ಯಕ್ರಮವನ್ನು ನಾವು ಫಜಲ್ ಹೊನ್ನಾಳ ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಫಜಲ್ ಹೊನ್ನಾಳ. ಹಲೋ. ಲಕ್ಕಿ ಸ್ಟಾರ್ ಕ್ಲಬ್ ಮತ್ತು ವೆಲ್ಫೇರ್ ಅಸೋಸಿಯೇಷನ್ ಕೋಡಿ ಇವರ ಒಂದು ಜಂಟಿ ಆಶ್ರಯದಲ್ಲಿ ಆಯೋಜನೆಯನ್ನು ಕಂಡಿರ್ತಕ್ಕಂಥ ಈ ಒಂದು ದಾಖಲೆಯ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಹೊಸ ರೀತಿಯ ಪ್ರಶಸ್ತಿಗಳು, ಕೆಲವೊಂದು ರೀತಿಯ ಆಟಗಾರರಿಗೆ ಉತ್ತೇಜನ ಪೂರಕವಾಗಿರ್ತಕ್ಕಂಥ ವೇದಿಕೆಯನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಂಡು ಬಹಳಷ್ಟು ಉತ್ತಮ ರೀತಿಯಾಗಿ 2 ದಿನಗಳ ಕಾಲ ಯಶಸ್ಸಿನ ಪಂದ್ಯಾಕೂಟವನ್ನು ಆಯೋಜಿಸಿರ್ತಕ್ಕಂಥ ಈ ಸಂಸ್ಥೆ ಕೋಡಿ ಕ್ರಿಕೆಟ್ ಫೆಸ್ಟ್ ಅನ್ನುವಂಥ ರೂಪದಲ್ಲಿ ಆಯೋಜನೆಯನ್ನು ಮಾಡಿದ್ರು. ಇವಾಗ ಅದು ಮುಕ್ತಾಯವನ್ನು ಕಂಡಿದೆ. 10 ಫ್ರಾಂಚೈಸಿಯ ತಂಡಗಳು, ಪ್ರತಿ ತಂಡದಲ್ಲೂ ಕೂಡ ಹಿರಿಯ ಅನುಭವಿ ಆಟಗಾರರು, ಯುವ ಆಟಗಾರರು, ಅವರ ಜೊತೆಗೆ ಅತ್ಯುತ್ತಮ ರೀತಿಯ ಆಟಗಾರರು ಇವರೆಲ್ಲ ಸೇರಿಕೊಂಡು ಇಲ್ಲಿ 2 ದಿನಗಳ ಕಾಲ ಪಂದ್ಯಾಕೂಟವನ್ನು ಆಡಿದ್ದಾರೆ. ಇವಾಗ ಪಂದ್ಯಾಕೂಟದ ಕೊನೆಯ ಘಟ್ಟ ವರ್ಣರಂಜಿತ ಸಮಾರಂಭ ಕಾರ್ಯಕ್ರಮದ ಜೊತೆಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ಇವಾಗ ಇಲ್ಲಿ ನಡೀತಾ ಇದೆ. ನಾವು ನೇರವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮದತ್ತ ಹೋಗ್ತಾ ಇದ್ದೇವೆ. ಈ ಒಂದು ಪ್ರಶಸ್ತಿಯನ್ನು ಈ ಒಂದು ವೇದಿಕೆಯಲ್ಲಿ ನೀಡಲಿಕ್ಕಾಗಿ ಡಾಕ್ಟರ್ ಆಸಿಫ್ ಅವರನ್ನ ಕರೀತಾ ಇದ್ದೇವೆ. ಅವರು ಈ ವೇದಿಕೆಗೆ ಬರಬೇಕು. ಡಾಕ್ಟರ್ ಆಸಿಫ್ ನಮ್ಮ ಪ್ರೋತ್ಸಾಹಕರು, ನಮ್ಮ ಈ ಪಂದ್ಯಾಕೂಟಕ್ಕೆ ಬಹಳಷ್ಟು ಉತ್ತಮ ರೀತಿಯ ಸಹಕಾರವನ್ನು ಮಾಡಿದವರು. ಕೋಡಿ ಕ್ರಿಕೆಟ್ ಫೆಸ್ಟಿನ 2ನೇ ಆವೃತ್ತಿಯ ಬಹುಮಾನ ವಿತರಣಾ ಕಾರ್ಯಕ್ರಮ ಫೈನಲ್ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ, ಆ ಪ್ರಶಸ್ತಿಯನ್ನು ನೀಡಲಿಕ್ಕಾಗಿ ಇವಾಗ ನಾವು ಡಾಕ್ಟರ್ ಆಸಿಫ್ ಅವರನ್ನ ಪ್ರಶಸ್ತಿ ವಿತರಣಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ತನ್ಮೂಲಕವಾಗಿ ಫೈನಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಟೌನ್ ಎಕೆಎಂಎಸ್ಸಿನ ಭರವಸೆ ಆಟಗಾರ ಆಲ್ರೌಂಡರ್ ಶರತ್ ಪ್ರಶಸ್ತಿಯನ್ನು ವೇದಿಕೆಯಲ್ಲಿ ಪಡ್ಕೊಳ್ಬೇಕು. ಅತ್ಯಾಕರ್ಷಕವಾಗಿರ್ತಕ್ಕಂಥ ಮೊಬೈಲ್ ಕೇರ್ ಕೊಡ ಮಾಡ್ತಾ ಇರುವಂತ ಬ್ಯಾಗ್ ನ ಜೊತೆಗೆ ಮ್ಯಾನ್ ಆಫ್ ದ ಮ್ಯಾಚ್ ಟ್ರೋಫಿ ಬಹಳಷ್ಟು ಉತ್ತಮ ರೀತಿಯಾಗಿ ಒಂದು ಪಂದ್ಯಾಕೂಟದಲ್ಲಿ ಶರತ್ ಅವರು ಆಡಿದ್ದಾರೆ. ಇವಾಗ ಆ ಪ್ರಶಸ್ತಿಯನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಆರ್ಗನೈಸರ್ಸ್ ಸ್ವಲ್ಪ ಇಲ್ಲಿ ಬನ್ನಿ. ಫಾರೂಕ್ ಅಲ್ಫಾಸ್ ಆರ್ಗನೈಸರ್. ದಿನದ ತನ್ಮೂಲಕವಾಗಿ ಮುಂದಿನ ಹಂತ ಮತ್ತೊಂದು ಪ್ರಶಸ್ತಿ. ಮುದಸ್ಸಿರ್. 10 ತಂಡಗಳು ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಆಟವನ್ನು ಇಲ್ಲಿ ಆಡಿದ್ದಾರೆ. ಅಗಲ ಕಿರಿದಾದ ಅಂಕಣ, ಸ್ವಲ್ಪ ಮಟ್ಟಿಗೆ ಬಹಳಷ್ಟೊಂದು ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಅಂಕಣ ಕೂಡ. ಗೂಟದ ಹಿಂಬದಿಯ ಗಾರುಣಿಗ ಅಂದ್ರೆ ಬೆಸ್ಟ್ ವಿಕೆಟ್ ಕೀಪರ್, ಆ ಪ್ರಶಸ್ತಿಯನ್ನು ಈ ಪಂದ್ಯಾಕೂಟದಲ್ಲಿ ಪಡ್ಕೊಂಡಂತ ಆಟಗಾರ. ಅದಕ್ಕಿಂತ ಮುಂಚಿತವಾಗಿ ಆ ಪ್ರಶಸ್ತಿಯನ್ನು ನೀಡಲಿಕ್ಕಾಗಿ ನಮ್ಮ ಪ್ರೋತ್ಸಾಹಕರು ಮನ್ಸೂರ್ ಕೋಟೆ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈ ಒಂದು ಬೆಸ್ಟ್ ವಿಕೆಟ್ ಕೀಪರ್ ಪ್ರಶಸ್ತಿಯನ್ನು ನೀಡಲಿಕ್ಕಾಗಿ ಮನ್ಸೂರ್ ಕೋಟೆ ಅವರು ಕೋಡಿಯ ಭಾಗದಲ್ಲಿ ಸತತವಾಗಿ ಕ್ರಿಕೆಟ್ಗೆ ಪ್ರೋತ್ಸಾಹವನ್ನು ನೀಡಿಕೊಂಡು ಬಂದವರು, ಸದಾಕಾಲ ಕ್ರಿಕೆಟಿನ ಅಭಿಮಾನಿ, ಸ್ವತಃ ಕ್ರಿಕೆಟ್ ಆಟಗಾರ, ನಮ್ಮೆಲ್ಲರ ಪ್ರೀತಿಯ ಮನ್ಸೂರ್ ಕೋಟೆ ಅವರು ಬರ್ತಾ ಇದ್ದಾರೆ. ತನ್ಮೂಲಕವಾಗಿ ಬೆಸ್ಟ್ ವಿಕೆಟ್ ಕೀಪರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ. ಬಹಳಷ್ಟು ಉತ್ತಮ ರೀತಿಯ ವಿಕೆಟ್ ಕೀಪರ್ಸ್ಗಳಿದ್ರು. ಸ್ವಲ್ಪ ಮಟ್ಟಿಗೆ ಭೂಮಿಗೆ ತೂಕದ ಮನುಷ್ಯ ಆದರೂ ಕೂಡ ಸಮತೋಲಿತವಾಗಿರ್ತಕ್ಕಂಥ ಆಟವನ್ನು ಆಡಿದ್ದಾರೆ.
ಆ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ ಕಿಂಗ್ಡಮ್ ಥಂಡರ್ಸಿನ ಆಜಾದ್. ಪ್ರಶಸ್ತಿಯನ್ನು ವೇದಿಕೆಯಲ್ಲಿ ಪಡ್ಕೊಳ್ಬೇಕು. ಮನ್ಸೂರ್ ಕೋಟೆ ಅವರು ಬೆಸ್ಟ್ ವಿಕೆಟ್ ಕೀಪರ್ ಪ್ರಶಸ್ತಿಯನ್ನು ಇವಾಗ ಕಿಂಗ್ಡಮ್ ಥಂಡರ್ಸಿನ ಆಜಾದ್ ಅವರಿಗೆ ನೀಡಿ ಗೌರವಿಸ್ತಾ ಇದ್ದಾರೆ. ಆಟಗಾರರಿಗೆ ಅಭಿನಂದನೆಗಳು. ನಿಮ್ಮ ಕ್ರಿಕೆಟಿನ ಜೀವನ ಇನ್ನೂ ಕೂಡ ಉತ್ತಮ ರೀತಿಯಾಗಿ ಮುಂದುವರಿಯಲಿ. ಬಹಳಷ್ಟು ಉತ್ತಮ ರೀತಿಯ ಫಲಿತಾಂಶಗಳು ನಿಮ್ಮಿಂದಾಗಿ ನೀವು ಆಡುವಂತ ತಂಡಕ್ಕೆ ಸಿಗಲಿ ಅನ್ನುವಂತ ಶುಭ ನುಡಿಗಳನ್ನು ಹಾರೈಸಿಕೊಳ್ತಾ ಇವಾಗ ನೇರವಾಗಿ ಮುಂದಿನ ಪ್ರಶಸ್ತಿಯ ಕಡೆ ಹೋಗ್ತಾ ಇದ್ದೇವೆ. ಕೋಡಿ ಕ್ರಿಕೆಟ್ ಫೆಸ್ಟಿನ ಪಂದ್ಯಾಕೂಟದ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ನೀಡುವಂತ ಹಂತಕ್ಕೆ ಇವಾಗ ಬರ್ತಾ ಇದ್ದಾವೆ. ಆ ಪ್ರಶಸ್ತಿಯನ್ನು ನೀಡಲಿಕ್ಕಾಗಿ ನಾವು ವೇದಿಕೆಗೆ BSF ರಫೀಕ್ ಅವರನ್ನು ಕರೆತರ್ತಾ ಇದ್ದೇವೆ. ನಮ್ಮ ಪ್ರೋತ್ಸಾಹಕರು, ನಮಗೆ ಉತ್ತಮ ರೀತಿಯ ಸಹಕಾರವನ್ನು ಮಾಡಿದವರು, ಮೊದಲ ಕ್ವಾಲಿಫೈಯರ್ ಪಂದ್ಯದಿಂದ ಫೈನಲ್ನವರೆಗೆ ನಮ್ಮ ಜೊತೆ ಪ್ರಮುಖ ವೇದಿಕೆಯಲ್ಲಿ ಕುಳಿತುಕೊಂಡು ಪಂದ್ಯಾಟವನ್ನು ವೀಕ್ಷಿಸಿರ್ತಕ್ಕಂಥ BSF ರಫೀಕ್ ಅವರು ಬರ್ತಾ ಇದ್ದಾರೆ. ಈ ಪ್ರಶಸ್ತಿಯನ್ನು ನಮಗೆ ನೀಡಿ ಸಹಕರಿಸಿದವರು ಕುಂದಾಪುರದ ಹೆಸರಾಂತ ಮೊಬೈಲ್ ಮಳಿಗೆ ಮೊಬೈಲ್ ಕೇರ್. ಬೆಸ್ಟ್ ಬೌಲರ್ ಆಫ್ ದ ಟೂರ್ನಮೆಂಟ್. ಯುವ ಎಸೆತಗಾರರು ಕೂಡ ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಮಾಡಿದ್ದಾರೆ. ಅನುಭವಿ ಹಿರಿಯ ಎಸೆತಗಾರರು ಕೂಡ ಅತ್ಯುತ್ತಮ ರೀತಿಯ ಬೌಲಿಂಗ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ದಾರೆ. ಒಂದು ತಂಡ ಕ್ರಿಕೆಟ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಫಲಿತಾಂಶವನ್ನು ಹೊರಗೆ ಬೀಳಿಸಬೇಕಾದ್ರೆ ಎಸೆತಗಾರರ ಒಂದು ಆಟವು ಆ ತಂಡಕ್ಕೆ ಪ್ರಮುಖವಾಗಿರುತ್ತೆ. ಆ ನಿಟ್ಟಲ್ಲಿ ಪಂದ್ಯಾಕೂಟದ ಬೆಸ್ಟ್ ಬೌಲರ್ ಪ್ರಶಸ್ತಿ ಅದನ್ನು ಪಡ್ಕೊಂಡಂತ ಆಟಗಾರ ಅಹದ್ ಅಫ್ನಾ ವಾರಿಯರ್ಸಿನ ಅಲ್ತಾಫ್. ಅತ್ಯಾಕರ್ಷಕವಾಗಿರ್ತಕ್ಕಂಥ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಪಂದ್ಯಾಕೂಟದ ಉದ್ದಕ್ಕೂ ಅತ್ಯುತ್ತಮ ರೀತಿಯ ಆಟವನ್ನು ಅವರು ಆಡಿದ್ದಾರೆ. ತನ್ಮೂಲಕವಾಗಿ ಇವಾಗ ಟೂರ್ನಮೆಂಟಿನ ಬೆಸ್ಟ್ ಬೌಲರ್ ಪ್ರಶಸ್ತಿ, ಆ ಪ್ರಶಸ್ತಿಯನ್ನು ವೇದಿಕೆಯಲ್ಲಿ ಮೊಬೈಲ್ ಕೇರ್ ಕೊಡ ಮಾಡ್ತಾ ಇರುವಂತಹ ಅತ್ಯಾಕರ್ಷಕವಾಗಿರ್ತಕ್ಕಂಥ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಜೊತೆಗೆ ಅತ್ಯಾಕರ್ಷಕವಾಗಿರ್ತಕ್ಕಂಥ ಟ್ರೋಫಿ, ಇದನ್ನ BSF ರಫೀಕ್ ಅವರು ಅಲ್ತಾಫ್ ಅವರಿಗೆ ನೀಡಿ ಗೌರವಿಸ್ತಾ ಇದ್ದಾರೆ. ಆರ್ಗನೈಸರ್ ಆಟಗಾರರಿಗೆ ಅಭಿನಂದನೆಗಳು. ನಿಮ್ಮ ಆಟ ಇನ್ನೂ ಕೂಡ ಉತ್ತಮ ರೀತಿಯಾಗಿ ಮುಂದುವರಿಯಲಿ. ತನ್ಮೂಲಕವಾಗಿ ದಿನದ ಮುಂದಿನ ಪ್ರಶಸ್ತಿಯನ್ನು ನೀಡುವಂತಹ ಹಂತಕ್ಕೆ ಹೋಗ್ತಾ ಇದ್ದಾವೆ. ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದ ಟೂರ್ನಮೆಂಟ್. ಈ ಪ್ರಶಸ್ತಿಯನ್ನು ನೀಡಲಿಕ್ಕಾಗಿ ನಾವಿವಾಗ ಇಲ್ಲಿ ಆಹ್ವಾನಿಸ್ತಾ ಇರುವಂತಹ ವ್ಯಕ್ತಿ ನಮ್ಮ ಈ 2 ದಿನದ ಕ್ರಿಕೆಟ್ ಪಂದ್ಯಾಕೂಟಕ್ಕೆ ಕೋಡಿ ಕ್ರಿಕೆಟ್ ಫೆಸ್ಟಿಗೆ ಬಹಳಷ್ಟು ಉತ್ತಮ ರೀತಿಯಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಪ್ರತಿಯೊಂದು ಹಂತಲ್ಲೂ ಕೂಡ ನಮಗೆ ಸಹಕಾರವನ್ನು ಮಾಡಿದವರು ರೌಫ್ ಕೋಟೇಶ್ವರ ಅವರ ಅನುಪಸ್ಥಿತಿ. ಅವರು ದುಬೈಯಲ್ಲಿ ಇರುವುದರಿಂದ ಅವರ ಮಾವ ಬಾಷಾ ಸಾಹೇಬ್ ಅವರು ಈ ಪ್ರಶಸ್ತಿಯನ್ನು ನೀಡಲಿಕ್ಕಾಗಿ ಇವಾಗ ರೌಫ್ ಕೋಟೇಶ್ವರ್ ಅವರ ಮಾವನನ್ನ ವೇದಿಕೆಗೆ ಕರೆತರ್ತಾ ಇದ್ದೇವೆ. ಪಂದ್ಯಾಕೂಟದ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ, ಟೂರ್ನಮೆಂಟಿನ ಅತ್ಯುತ್ತಮ ರೀತಿಯ ದಾಂಡಿಗ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕಾಗಿ ನೀಡಲಿಕ್ಕಾಗಿ ಇವಾಗ ರೌಫ್ ಕೋಟೇಶ್ವರ್ ಅವರ ಮಾವ ಬಾಷಾ ಸಾಹೇಬ್ ಅವರನ್ನ ಪ್ರಶಸ್ತಿ ವಿತರಣಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಜಿ ಬಾಷಾ ಸಾಹೇಬ್. ತನ್ಮೂಲಕವಾಗಿ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ 10 ತಂಡಗಳಲ್ಲಿ ಬಹಳಷ್ಟು ಮಂದಿ ಆಟಗಾರರು, ದಾಂಡಿಗರು ಎಸೆತಗಾರನ ಎಸೆತಕ್ಕೆ ಅವರ ಲಯಬದ್ಧವಾಗಿರ್ತಕ್ಕಂಥ ಎಸೆತಗಳಿಗೆ ಬಹಳಷ್ಟು ಉತ್ತಮ ರೀತಿಯಾಗಿ ದಾಂಡನ್ನು ಬೀಸಿದ್ದಾರೆ. ಬೌಂಡರಿ ಸಿಕ್ಸರ್ಗಳು ಬಹಳಷ್ಟು ಉತ್ತಮ ರೀತಿಯಾಗಿ ಇಲ್ಲಿ ದಾಖಲಾತಿಯನ್ನು ಕಂಡಿದೆ. ನಾವು ಕಂಡ ಹಾಗೆ ಈ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ರೀತಿಯ ಆಟವನ್ನು ಆಡಿದವರು. ಒಂದು ತಂಡ ಗೆಲುವಿನ ಕಡೆ ಹೋಗಬೇಕಾದ್ರೆ ಪ್ರಮುಖ ಆಟಗಾರನಾಗಿ ತನ್ನ ಜವಾಬ್ದಾರಿಯನ್ನ ಬಹಳಷ್ಟು ಉತ್ತಮ ರೀತಿಯಾಗಿ
ನಿರ್ವಹಿಸುವಂತ ಒಂದು ಹಂತ ಕೂಡ ಪ್ರಮುಖವಾಗಿರುತ್ತೆ. ಅದನ್ನ ಬಹಳಷ್ಟು ಉತ್ತಮ ರೀತಿಯಾಗಿ ಮಾಡಿರ್ತಕ್ಕಂಥ ಆಟಗಾರ, ಸೋಲಿಲ್ಲದ ಸರದಾರರು ಈ ಟೂರ್ನಮೆಂಟ್ ಅಲ್ಲಿ. ಒಂದು ಬಾರಿ ಮಾತ್ರ ಮುನಾಫ್ ಅವರು ಟಾಸ್ ಅನ್ನ ಸೋತಿದ್ದಾರೆ, ಆದ್ರೆ ಪಂದ್ಯವನ್ನ ಎಲ್ಲ ಜಯಿಸಿದ್ದಾರೆ ಅವರು. ಟೌನ್ AKMS ಜವಾರ್ ಸೌದಿಯಿಂದ ಈ ಪಂದ್ಯಾಕೂಟಕ್ಕೆ ಆಗಮಿಸಿದ್ರು. ಅವರ ಹೊಡೆತಗಳು ಇವಾಗ ಈ ಕೋಡಿ ಫೆಸ್ಟಿನಲ್ಲಿ ಅತ್ಯುತ್ತಮ ರೀತಿಯಾಗಿ ಸಿಗ್ತಾ ಇದೆ. ಟೂರ್ನಮೆಂಟಿನ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಜವಾರ್ ಅವರಿಗೆ ರೌಫ್ ಕೋಟೇಶ್ವರ್ ಅವರ ಮಾವ ಆಗಿರುವಂತಹ ಹಾಜಿ ಬಾಷಾ ಸಾಹೇಬ್ ಅವರು ಅತ್ಯಾಕರ್ಷಕವಾಗಿರ್ತಕ್ಕಂಥ ಟ್ರೋಫಿಯ ಜೊತೆಗೆ ಮೊಬೈಲ್ ಕೇರ್ ಕೊಡಮಾಡ್ತಾ ಇರುವಂತ ಆಂಡ್ರಾಯ್ಡ್ ಫೋನ್ ಅದನ್ನು ಕೂಡ ಜವಾರ್ ಅವರಿಗೆ ನೀಡಿ ಗೌರವಿಸ್ತಾ ಇದ್ದೇವೆ. ಪ್ರಶಸ್ತಿಯನ್ನು ಪಡ್ಕೊಂಡಂತ ಜವಾರ್ ಅವರಿಗೆ ಕೃತಜ್ಞತೆ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಪ್ರಶಸ್ತಿಯನ್ನು ನೀಡಿದಂತ ರೌಫ್ ಕೋಟೇಶ್ವರ್ ಅವರ ಮಾವ ಹಾಜಿ ಬಾಷಾ ಸಾಹೇಬ್ ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅವರಿಗೆ ಈ ಪ್ರಶಸ್ತಿ ವಿತರಣಾ ವೇದಿಕೆಯಲ್ಲಿ ಆಸಿಫ್ ಅವರು ಗೌರವದ ಸ್ಮರಣಿಕೆಯನ್ನು ಬಾಷಾ ಸಾಹೇಬ್ ಅವರಿಗೆ ನೀಡುವ ಮುಖಾಂತರ ಅವರನ್ನು ಆತ್ಮೀಯವಾಗಿ ಗೌರವಿಸಿಕೊಳ್ಬೇಕಾಗಿ ತನ್ಮೂಲಕವಾಗಿ ಕೇಳಿಕೊಳ್ತಾ ಇದ್ದೇವೆ. ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ಸದಾಕಾಲ ನಮ್ಮ ಜೊತೆಯಲ್ಲಿ ಇರಲಿ. ನೀವು ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಇದೇ ರೀತಿಯ ಸಹಕಾರವನ್ನು ಮಾಡಿ ಅನ್ನುವಂಥ ಮಾತನ್ನು ತಿಳಿಸಿಕೊಂಡು ಇವಾಗ ನೇರವಾಗಿ ಪಂದ್ಯಾಕೂಟದ ಬೆಸ್ಟ್ ಫೀಲ್ಡರ್ ಪ್ರಶಸ್ತಿ, ಅದು ಕೂಡ ಇವಾಗ ಮೊಬೈಲ್ ಕೇರ್ ಕೊಡಮಾಡ್ತಾ ಇರುವಂತ OnePlus ನೆಕ್ ಬ್ಯಾಂಡ್ ಅದನ್ನ ಪಡ್ಕೊಳ್ತಾ ಇರುವಂತ ಆಟಗಾರ. ನಾವು ಅದೇ ತಂಡದಲ್ಲಿ ಕಿಶೋರ್ ಅವರು ಸೀಮಾರೇಖೆ ಅಂಚಿನಲ್ಲಿ ಸಿಕ್ಸರ್ ಅನ್ನು ಅಡ್ಡಾಯಿಸುವುದನ್ನು ಕಂಡಿದ್ದೇವೆ. ಬೇರೆ ಬೇರೆ ತಂಡದಲ್ಲಿ ಕ್ಷೇತ್ರರಕ್ಷಕರು ಅತ್ಯುತ್ತಮ ರೀತಿಯ ಕ್ಷೇತ್ರರಕ್ಷಣೆ ಮಾಡಿದ್ದನ್ನು ಕಂಡಿದ್ದೇವೆ. ಅವರ ಮುಖಾಂತರವಾಗಿ ಆಟಗಾರ ರನ್ಔಟ್ ಅನ್ನು ಕೂಡ ಕಂಡಿದ್ದೇವೆ. ಆದರೆ ನಮ್ಮ ಪ್ರಕಾರ ಈ ಪಂದ್ಯಾಕೂಟದ ಅತ್ಯುತ್ತಮ ರೀತಿಯ ಕ್ಷೇತ್ರರಕ್ಷಕ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈ ಭಾಗದಲ್ಲೇ ಕಟರ್ ಮುನ್ನಾ ಅನ್ನುವಂತ ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ಆ ದಫ್ರಾ ವಾರಿಯರ್ಸಿನ ಮುನಾವರ್ ವೇದಿಕೆಗೆ ಬರಬೇಕು. ಆ ಪ್ರಶಸ್ತಿಯನ್ನು ನೀಡಲಿಕ್ಕಾಗಿ ನಾವಿವಾಗ ಮುಬಾರಕ್ ಬಾಯ್ ಕತಾರ್ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಮುಬಾರಕ್ ಬಾಯ್ ಅವರು ಪ್ರಶಸ್ತಿ ವಿತರಣಾ ವೇದಿಕೆಗೆ ಬರಬೇಕು. ಮುಬಾರಕ್ ಬಾಯ್ ಕತಾರ್ ಆಲ್ರೆಡಿ ಆಟಗಾರ ನಮ್ಮ ಜೊತೆಯಲ್ಲಿ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಕೂಡ ಈ ಪಂದ್ಯಾಕೂಟದಲ್ಲಿ ಅವರು ಪಡ್ಕೊಂಡಿದ್ದಾರೆ. ಮುನಾವರ್ ಕೋಡಿ ಪ್ರಶಸ್ತಿಯನ್ನು ನೀಡಲಿಕ್ಕಾಗಿ ಇವಾಗ ಮುಬಾರಕ್ ಕತಾರ್ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಕೂಡ ಬಹಳಷ್ಟು ಒಂದು ಹೊಸ ರೀತಿಯಲ್ಲೇ ನಡೀತಾ ಇದೆ. ಆ ನಿಟ್ಟಲ್ಲಿ ಇವಾಗ ಮುನಾವರ್ ಪಂದ್ಯಾಕೂಟದ ಅತ್ಯುತ್ತಮ ರೀತಿಯ ಕ್ಷೇತ್ರರಕ್ಷಕ. ಆ ಪ್ರಶಸ್ತಿಯನ್ನು ನಮಗೆ ನೀಡಿದವರು Cell.com ಅಲ್ತಾಫ್ ಅವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಶಸ್ತಿಯನ್ನು ಪಡ್ಕೊಂಡಂತ ಮುನಾವರ್ ಕೋಡಿ ಅವರು ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಕರಾಗಿ ಹೊರ ಹೊಮ್ಮಲಿ, ಅವರ ಆಟ ಇನ್ನೂ ಕೂಡ ಮುಂದುವರಿಯಲಿ ಅನ್ನುವಂಥ ಮಾತುಗಳನ್ನು ತಿಳಿಸಿಕೊಂಡು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಪ್ರಶಸ್ತಿಯನ್ನು ನೀಡಿ ಗೌರವಿಸಿರ್ತಕ್ಕಂಥ ಮುಬಾರಕ್ ಕತಾರ್ ಅವರಿಗೂ ಕೂಡ ಹೃದಯ ಸ್ಪರ್ಶಿ ಆಗಿರ್ತಕ್ಕಂಥ ಅಭಿನಂದನೆ ಧನ್ಯವಾದವನ್ನು ಕೂಡ ಸಮರ್ಪಿಸಿಕೊಳ್ತಾ ಇದ್ದೇವೆ. ದಿನದ ಮುಂದಿನ ಹಂತ ನಾವು ಸೀರೀಸ್ ಅನ್ನ ನೀಡುವಂಥದ್ದು ಅಂತಿಮ ಹಂತ. ಅದು ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ನಾನು ಕಂಡ ಹಾಗೆ ಇಷ್ಟೊಂದು ಗರಿಷ್ಠ ಮೊತ್ತದ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ನೀಡ್ತಾ ಇದೆ ಕೋಡಿ ಕ್ರಿಕೆಟ್ ಫೆಸ್ಟಿನಲ್ಲಿ. ಅವರಿಗೆ ಮೊದಲು ನಾನು ಆಟಗಾರರಿಗೆ ಹೊರದೊಮ್ಮಿಸಿದ್ದಕ್ಕಾಗಿ, ಯುವ ಹುಡುಗರನ್ನು ಉತ್ತೇಜಿಸಿದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮೊದಲ ಹಂತ ಈ ಒಂದು ಪ್ರಶಸ್ತಿಯನ್ನು ವೇದಿಕೆಯಲ್ಲಿ ನೀಡಲಿಕ್ಕಾಗಿ ನಾವು ಅತಿಥಿಗಳನ್ನ
ಆಹ್ವಾನಿಸ್ತಾ ಇದ್ದೇವೆ. ಈ ಒಂದು ರನ್ನರ್ಸ್ ಅಪ್ ಪ್ರಶಸ್ತಿ ಮತ್ತು ಚಾಂಪಿಯನ್ ಟ್ರೋಫಿಯನ್ನು ನಮಗೆ ನೀಡಿ ಗೌರವಿಸಿದವರು, ಸಹಕರಿಸಿದವರು ಇವಾಗ ಮುಂದಿನ ಪ್ರಶಸ್ತಿ ಟೂರ್ನಮೆಂಟಿನ ರನ್ನರ್ಸ್ ಅಪ್ ಪ್ರಶಸ್ತಿ 1,00,000 ನಗದಿನ ಜೊತೆಗೆ ಅತ್ಯಾಕರ್ಷಕವಾಗಿರ್ತಕ್ಕಂಥ ಟ್ರೋಫಿಗಳು. ಮೊದಲ ಹಂತ ಟ್ರೋಫಿಯನ್ನು ಇಟ್ಕೊಂಡು ಕುಂದಾಪುರ ಕೋಡಿಯ ಪರಿಸರಾದ್ಯಂತವಾಗಿ ಪಂದ್ಯಾಕೂಟದಲ್ಲಿ ಭಾಗವಹಿಸುವಂತ 10 ತಂಡಗಳ ಆಟಗಾರರು ಮೆರವಣಿಗೆ ಸಮೇತವಾಗಿ ಆ ಟ್ರೋಫಿಯನ್ನ ಇಲ್ಲಿಂದ ಕೊಂಡು ಒಯ್ದು ಪುನಃ ಇಲ್ಲೇ ತಂದು ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಹಂತವನ್ನು ಕೂಡ ಮೊದಲ ದಿನ ನಾವು ಕಂಡಿದ್ದೇವೆ. ಆ ಟ್ರೋಫಿಗಳನ್ನು ನಮಗೆ ನೀಡಿ ಸಹಕರಿಸಿದವರು ಬಾಪು ಅಂಡ್ ಸನ್ಸ್, ಬಾಪು ನಯನಾರ್ ಅವರನ್ನ ಮತ್ತು ಅಬುಬಕರ್ ಅವರನ್ನ, ನೇಜಾರ್ ಅವರನ್ನ ಮತ್ತು ಅಬ್ದುಲ್ ರೆಹಮಾನ್ ಬ್ಯಾರಿ, ಈ ಮೂವರನ್ನ ನಾನಿವಾಗ ಪ್ರಮುಖ ಪ್ರಶಸ್ತಿ ವಿತರಣಾ ವೇದಿಕೆಗೆ ಕರೆತರ್ತಾ ಇದ್ದೇನೆ. ಎಲ್ಲರ ಸಹಕಾರ, ಎಲ್ಲರ ಪ್ರೋತ್ಸಾಹ ಜೊತೆಗೆ ನಡೀತಾ ಇರುವಂತ ಈ ಒಂದು ಶಾಂತಿ ಸೌಹಾರ್ದತೆಯ ಮಾನ್ಯತೆಯನ್ನು ಪಡ್ಕೊಂಡಿರುವಂತ ಕ್ರಿಕೆಟ್ ಪಂದ್ಯಾಕೂಟ ಇವಾಗ ಅಂತ್ಯವನ್ನು ಕಾಣ್ತಾ ಇದೆ. ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಕೂಡ ಇಲ್ಲಿ ಜರುಗ್ತಾ ಇದೆ. ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ನೀಡಲಿಕ್ಕಾಗಿ ನಾವು ಇವಾಗ ಇಲ್ಲಿ ಬಾಪು ನೈನಾರ್ ಅವರನ್ನ, ಅಬುಬಕರ್ ನೇಜಾರ್ ಅವರನ್ನ, ಅಬ್ದುಲ್ ರೆಹಮಾನ್ ಈ ಮೂವರನ್ನ ಪ್ರಶಸ್ತಿ ವಿತರಣಾ ವೇದಿಕೆಗೆ ಕರೆತರ್ತಾ ಇದ್ದೇವೆ. ಈ ಪ್ರಶಸ್ತಿ ಪಡ್ಕೊಂಡ ತಂಡ ಮೊದಲ ದಿನ ಸತತವಾಗಿ ಆಡಿರ್ತಕ್ಕಂಥ 2 ಪಂದ್ಯಗಳನ್ನು ಸೋತಿದ್ರು. ಆವಾಗ ಕಂಪ್ಲೀಟ್ಲಿ ಆಗಿ ಆ ತಂಡದ ನಾಯಕ ಅಬೂದ್ ಪಂದ್ಯದ ಮೇಲೆ ಪಂದ್ಯಕೂಟದಲ್ಲಿ ಆಸೆಯನ್ನ ಬಿಟ್ಟಿದ್ರು. ಬೆಳಗ್ಗೆ ಎದ್ದು ಜಾಲಿಯಾಗಿ ಯಾವುದೇ ಒಂದು ತಲೆಬೇನ ವಿಚಾರ ಇಲ್ಲದಂತ ಪರಿಸ್ಥಿತಿಯನ್ನು ಕಂಡಿರ್ತಕ್ಕಂಥ ಅಬೂದ್ ಅದು ಯಾವ ರೀತಿಯ ಒಂದು ಕ್ರಿಕೆಟ್ನಲ್ಲಿ ಅವರಿಗೆ ಅದೃಷ್ಟ ಇದೆ ಅನ್ನುವಂಥದ್ದೇ ನಾವಿವಾಗ ಇಲ್ಲಿ ಸ್ಪಷ್ಟಪಡಿಸಬೇಕಾಗಿದೆ. ಇವತ್ತು ಅವರ ತಂಡ ಆಡಿರುವಂತ ಪ್ರತಿಯೊಂದು ಪಂದ್ಯಗಳನ್ನು ಕೂಡ ಅವರು ಜಯಿಸಿದ್ದಾರೆ. ದಾಂಡು ಚಡಿನ ಸಮರ ಅನ್ನುವಂಥದ್ದೇ ಹಾಗೆ, ಯಾವ ತಂಡ ಯಾವಾಗ ಜಯಿಸ್ತದೆ ಅನ್ನುವಂಥದ್ದು ಯಾರಿಗೂ ಕೂಡ ಹೇಳಲಿಕ್ಕಾಗಲ್ಲ. ಆದರೆ ನಮ್ಮಲ್ಲ ಅಸಾಧ್ಯ ರೀತಿಯಲ್ಲಿ ಫೈನಲ್ ಪ್ರವೇಶವನ್ನು ಕಂಡಿರ್ತಕ್ಕಂಥ ಕಿಂಗ್ಡಮ್ ಥಂಡರ್ಸ್ ಪಂದ್ಯಾಕೂಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಅಬೂದ್ ಅವರ ನಾಯಕತ್ವದಲ್ಲಿ, ಆಜಾದ್ ಅವರ ಮುಂದಾಳತ್ವದಲ್ಲಿ ಬಹಳಷ್ಟು ಮಂದಿ ಆಟಗಾರರು, ಯುವ ಆಟಗಾರ ತನ್ಸೀಫ್ ಅವರ ಎಸೆತಗಾರಿಕೆ, ಆ ತಂಡದಲ್ಲಿರುವಂತಹ ಎಲ್ಲ ಆಟಗಾರರು ಬಹಳಷ್ಟೊಂದು ಯಶಸ್ಸುದಾಯಕವಾಗಿ ಉತ್ತಮ ರೀತಿಯಾಗಿಯೇ ದಾಂಡು ಚಡಿನ ಸಮರದಲ್ಲಿ ತಮ್ಮ ಪ್ರದರ್ಶನವನ್ನು ತೋರಿಸಿದ್ದಾರೆ. ಕಿಂಗ್ಡಮ್ ಥಂಡರ್ಸಿನ ಎಲ್ಲ ಆಟಗಾರರು ಬರಬೇಕು. ಪ್ರಶಸ್ತಿಯನ್ನು ನಾವು ಇವಾಗ ವೇದಿಕೆಯಲ್ಲಿ ನೀಡ್ತಾ ಇರುವಂತಹ ಮೊದಲ ಟ್ರೋಫಿ ಮತ್ತು ದ್ವಿತೀಯ ಟ್ರೋಫಿಯನ್ನು ನಮಗೆ ಸ್ಪಾನ್ಸರ್ ರೂಪದಲ್ಲಿ ನೀಡಿರುವಂತಹ ಬಾಪು ಅಂಡ್ ಸನ್ಸ್, ಅದರ ಪ್ರಮುಖರಾಗಿರುವಂತಹ ಬಾಪು ನೈನಾರ್ ಅವರು, ಅಬುಬಕರ್ ನೇಜಾರ್ ಅವರು, ಅಬ್ದುಲ್ ರೆಹಮಾನ್ ರವರು ಈ ಮೂವರು ಸೇರಿಕೊಂಡು ಕಿಂಗ್ಡಮ್ ಥಂಡರ್ಸಿನ ಎಲ್ಲ ಆಟಗಾರರಿಗೆ ಅವರ ಕೊರಳಿಗೆ ಮೆಡಲ್ಸ್ ಅನ್ನ ಹಾಕಿ ಅತ್ಯಾಕರ್ಷಕವಾಗಿರ್ತಕ್ಕಂಥ ಟ್ರೋಫಿಗಳು, ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ T20ಯಲ್ಲಿ ಇದೇ ರೀತಿಯ ಟ್ರೋಫಿಯನ್ನು ನೀಡ್ತಾರೆ. ಅದನ್ನ ಇವಾಗ ಇಲ್ಲಿ ಕೋಡಿ ಕ್ರಿಕೆಟ್ ಫೆಸ್ಟ್ ಅಲ್ಲೂ ಕೂಡ ನೀಡಿ ಗೌರವಿಸಲಾಗ್ತಾ ಇದೆ. ಅಬೂದ್ ಅವರ ನಾಯಕತ್ವ, ಆಜಾದ್ ಅವರ ಮುಂದಾಳತ್ವ, ಯುವ ಹುಡುಗರ ಸಾಥ್ ಇವೆಲ್ಲವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥ ಕಿಂಗ್ಡಮ್ ಥಂಡರ್ಸಿನ ತಂಡ ಅದೃಷ್ಟದ ಜೊತೆಗೆ ಫೈನಲ್ ಪ್ರವೇಶವನ್ನು ನಂಬಲಾಸಾದ ರೀತಿಯಲ್ಲಿ ಕಂಡಿದ್ರು. ಆ ನಿಟ್ಟಿನಲ್ಲಿ ಇವಾಗ ಪಂದ್ಯಾಕೂಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ.
ಜೋರಾದ ಚಪ್ಪಾಳೆ. ಪ್ರಶಸ್ತಿಯನ್ನು ನೀಡಿದಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ, ಬಾಪು ನೈನಾರ್ ಅವರಿಗೆ, ಅಬುಬಕರ್ ನೇಜಾರ್ ಅವರಿಗೆ, ಅಬ್ದುಲ್ ರೆಹಮಾನ್ ಅವರಿಗೆ ಧನ್ಯವಾದವನ್ನು ಸಲ್ಲಿಸಿಕೊಂಡು ಪ್ರಶಸ್ತಿಯನ್ನು ಪಡ್ಕೊಂಡಂತ ಕಿಂಗ್ಡಮ್ ಥಂಡರ್ಸ್ 1 ಲಕ್ಷ ನಗದಿನ ಜೊತೆಗೆ ಅತ್ಯಾಕರ್ಷಕವಾಗಿರ್ತಕ್ಕಂಥ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾ ಇದೆ. 2ನೇ ಆವರ್ತಿಯ ಕೋಡಿ ಕ್ರಿಕೆಟ್ ಫೆಸ್ಟಿನ ರನ್ನರ್ಸ್ ಅಪ್ ತಂಡ ಕಿಂಗ್ಡಮ್ ಥಂಡರ್ಸ್. ಟೇಬಲ್ ಇಡಿ ಸರಿ. ಸರಿ, ಕಿಂಗ್ಡಮ್ ಥಂಡರ್ಸಿನ ಯಾವುದೇ ಒಂದು ಆಟಗಾರರು ಬಂದು ಈ ಪಂದ್ಯಾಕೂಟವನ್ನು ಉದ್ದೇಶಿಸಿ 2 ಮಾತನಾಡಬೇಕು. ಅದು ಖಂಡಿತವಾಗಿ ಆಡಬೇಕು, ಪ್ಲೇಯರ್ಸ್ ಆಗಲಿ ಯಾರೇ ಆಗಲಿ. ತಂಡದ ಮಾಲಕರಾಗಿರುವಂಥ ಸೈಯದ್ ಆದ್ರೂ ಓಕೆ. ಅರ್ಷಾದ್ ಅವರು ಈ ಒಂದು ಪಂದ್ಯಾಕೂಟವನ್ನು ಉದ್ದೇಶಿಸಿ ಕಿಂಗ್ಡಮ್ ಥಂಡರ್ಸಿನ ಪರವಾಗಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅರ್ಷಾದ್ ಬನ್ನಿ. ನೀವು ಕಿಂಗ್ಡಮ್ ಥಂಡರ್ಸಿನ ಪರವಾಗಿ ಆಟವನ್ನು ಆಡಿದ್ದೀರಾ. ನಂಬಲಸಾಧ್ಯ ರೀತಿಯಲ್ಲಿ ಫೈನಲ್ ಪ್ರವೇಶವನ್ನು ಕೂಡ ನೀವು ಕಂಡಿದ್ದೀರಿ. ಒಂದು ರೀತಿಯಲ್ಲಿ ಸೋಲಿನ ಗಡ ತಲುಪುವಂಥ ಒಂದು ನಿಮ್ಮ ತಂಡ ಅದು ಗೆಲುವಿನ ಕಡೆಗೆ ಬಂದು ನಿಂತಂಥ ಒಂದು ಮಾತನ್ನು ನೀವು ಯಾವ ರೀತಿಯಾಗಿ ಸ್ಪಷ್ಟಪಡಿಸ್ತೀರ ಅನ್ನುವಂಥದ್ದನ್ನು ನಮಗೆ ತಿಳಿಸಬೇಕು. ಕಿಂಗ್ಡಮ್ ಥಂಡರ್ಸ್ ನಾವು ನಿನ್ನೆ 2 ಪಂದ್ಯಾಟಗಳನ್ನು ಆಡಿದ್ದೀವಿ. ನಿನ್ನೆಯ ಪಂದ್ಯಾಟದಲ್ಲಿ ನಮ್ಮನ್ನು 2 ತಂಡಗಳಲ್ಲಿ ನಾವು ಸೋತು ಸಂಪೂರ್ಣವಾಗಿ ತಂಡದ ಆ ಒಂದು ಉತ್ಸಾಹ ನಮ್ಮಲ್ಲಿ ಕುಗ್ಗಿ ಹೋಗಿತ್ತು. ಇವತ್ತು ಬೆಳಿಗ್ಗೆ ನಾವು ಬರುವಾಗ ಯಾವುದೋ ಒಂದು ಉತ್ಸಾಹದಲ್ಲಿ ಇರಲಿಲ್ಲ. ನಮ್ಮ ಪ್ಲೇಯರ್ಸ್ನ ಮುಖ ಯಾವುದೂ ಕೂಡ ಉತ್ಸಾಹದ ಮುಖದಲ್ಲಿರಲಿಲ್ಲ. ಆದರೂ ಕೂಡ ಇವತ್ತಿನ ಪ್ರಥಮ ಪಂದ್ಯಾಕೂಟದಲ್ಲಿ ನಮ್ಮ ಪ್ಲೇಯರ್ಸ್, ನಮ್ಮ ನಾಯಕ ಅಬೂದ್, ಅದೇ ರೀತಿ ಸೈಯದ್, ಆಜಾದ್ ನಮಗೆ ಮಾರ್ಗದರ್ಶನ ನೀಡಿದರು ತಂಡಕ್ಕೆ. ಇನ್ನೂ ಎರಡು ಪಂದ್ಯಾಟ ಇದೆ. ಆದರೂ ಕೂಡ ನಮ್ಮ ಪ್ರಯತ್ನ ನಾವು ಯಾವುದಕ್ಕೂ ಕೈ ಬಿಡುವುದು ಬೇಡ. ನಮ್ಮನ್ನು ಹೀಯಾಳಿಸಿದ ಕೆಲವೊಂದು ತಂಡದ ಸದಸ್ಯರಿದ್ದಾರೆ, ಅದು ನಮಗೆ ಪ್ರೇರಣೆ ಆಯಿತು. ಆ ಒಂದು ಮಾತು ನಮಗೆ ಪ್ರೇರಣೆ ಆಯಿತು. ಅದರಿಂದ ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ನಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದೇವೆ. ಇವತ್ತಿನ ಪಂದ್ಯಾಕೂಟದಲ್ಲಿ 2 ಸಿಕ್ಸರ್, ಸೈಯದಿನ 2 ಸಿಕ್ಸರ್ ನಮ್ಮ ಆ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಮತ್ತೊಂದು ಚೈತನ್ಯ ಮೆರುಗನ್ನು ನೀಡಿತು. ನಿರಂತರವಾಗಿ 5 ಪಂದ್ಯಾಟಗಳಲ್ಲಿ ಯಶಸ್ವಿಯನ್ನು ಸಾಧಿಸಿ ಬಂದಿದ್ದೇವೆ. ನಮ್ಮ ಹಿರಿಯ ಆಟಗಾರರು ಹಮ್ಜಾ, ಅದೇ ರೀತಿ ಇಲಿಯಾಸ್ ಸರ್ ಇವರ ಆ ಒಂದು ಮಾರ್ಗದರ್ಶನದಲ್ಲಿ ನಾವು ಪಂದ್ಯಾಟವನ್ನು ಮುಂದುವರಿಸಿ ಫೈನಲ್ ಹಂತ ತನಕ ಬಂದು ಕೊನೆಯ ಕ್ಷಣದಲ್ಲಿ ನಾವು ಆ ಒಂದು ಸೆಕೆಂಡ್ ಪ್ರೈಸನ್ನು ಪಡೆಯಲು ನಾವು ಸಫಲರಾಯಿತು. ಸರಿ, ನಿಮ್ಮ ಈ 2 ಹಿತನುಡಿಗಳಿಗಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ತಂಡಕ್ಕೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಕಿಂಗ್ಡಮ್ ಥಂಡರ್ಸಿನ ತಂಡ ಈ ಬಾರಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಸರಿ, ಓಕೆ. ಆ ತಂಡಕ್ಕೂ ಕೂಡ ಅಭಿನಂದನೆ ಸಲ್ಲಿಸಿಕೊಂಡು ಎಲ್ಲರೂ ಕೂಡ ಇವಾಗ ಪ್ರಶಸ್ತಿ ಪಡ್ಕೊಂಡ ನಂತರ ಬನ್ನಿ ಮುಂದಿನ ಹಂತ ಪಂದ್ಯಾಕೂಟದಲ್ಲಿ ಭಾಗವಹಿಸಿದಂತ 8 ತಂಡಗಳಿಗೆ ಒಂದು ಕ್ರೀಡೆ ಅನ್ನುವಂಥದ್ದು ಜಯ ಮತ್ತು ಅಪಜಯದ ನಡುವೆ ಹೋಲಿಕೆಯನ್ನು ಮಾಡಬೇಕಾಗತ್ತೆ. ಈ ಪಂದ್ಯಾಕೂಟದಲ್ಲಿ 10 ತಂಡಗಳು ಭಾಗವಹಿಸಿತ್ತು. 2 ತಂಡಗಳು ಇವಾಗ ಚಾಂಪಿಯನ್ ಪಟ್ಟ, ರನ್ನರ್ಸ್ ಅಪ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದಾರೆ. ಆದರೆ 8 ತಂಡಗಳು ಈ ಪಂದ್ಯಾಕೂಟದಿಂದ ಹೊರಗೆ ಹೋದರೂ ಕೂಡ ಆ ತಂಡದಲ್ಲಿ ಆಡಿರ್ತಕ್ಕಂಥ ಎಲ್ಲ ಆಟಗಾರರು ಬಹಳಷ್ಟು ಉತ್ತಮ ರೀತಿಯಾಗಿ ಈ ಪಂದ್ಯಾಕೂಟದಲ್ಲಿ ಆಟವನ್ನು ಆಡಿದ್ದಾರೆ. ಆ ಎಲ್ಲ ಆಟಗಾರರಿಗೆ, ಆ 8 ತಂಡದ ಎಲ್ಲ ಮಾಲಕರಿಗೆ ನಮ್ಮ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆ, ಧನ್ಯವಾದವನ್ನು ಸಲ್ಲಿಸುತ್ತಾ ಆ 8 ತಂಡದ ನಾಯಕರು ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಕ್ಕಾಗಿ ನೆನಪಿನ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಅದನ್ನು ಪಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ನಾವು
ಈ ವೇದಿಕೆಯಲ್ಲಿ ಆ ಪ್ರಶಸ್ತಿಯನ್ನು ನೀಡಲಿಕ್ಕಾಗಿ ಶಂಕರ್ ಪೂಜಾರಿ ಅವರು, ತಿಮ್ಮಪ್ಪ ಕಾರ್ವಿ ಅವರು, ಹುಸೈನಾರ್ ಅವರು, ರಾಯಲ್ ಹುಸೈನಾರ್, ಆಸಿಫ್ ಭಾಯ್ ಪಾರಂಪಳ್ಳಿ 4 ಮಂದಿ ಪ್ರಶಸ್ತಿ ವಿತರಣಾ ವೇದಿಕೆಗೆ ಬರಬೇಕು. ಶಂಕರ್ ಪೂಜಾರಿ ಅವರು, ತಿಮ್ಮಪ್ಪ ಕಾರ್ವಿ ಅವರು, ರಾಯಲ್ ಹುಸೈನಾರ್ ಅವರು, ಆಸಿಫ್ ಭಾಯ್ ಪಾರಂಪಳ್ಳಿ ಈ 4 ಮಂದಿ ಪ್ರಮುಖ ವೇದಿಕೆಗೆ ಬರಬೇಕು. ಆಸಿಫ್ ಪಾರಂಪಳ್ಳಿ ಸ್ವತಃ ಕ್ರಿಕೆಟ್ ಆಟಗಾರ ಕೂಡ. ಬಹಳಷ್ಟು ಪಂದ್ಯಾಕೂಟದಲ್ಲಿ ಆಸಿಫ್ ಭಾಯ್ ಅವರು ಆಡಿದ್ದಾರೆ. ಈ ಪಂದ್ಯಾಕೂಟಕ್ಕೆ ನಮಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರೋತ್ಸಾಹವನ್ನು ಕೂಡ ಅವರು ನೀಡಿದ್ದಾರೆ. ನಮ್ಮ ಊರಿನ ಹಿರಿಯರು ಅವರ ಮಾರ್ಗದರ್ಶನ ನಮಗೆ ಉತ್ತೇಜನ ಪೂರ್ವಕವಾಗಿ ಬಂದಿದೆ. ಅದಕ್ಕೆ ಇವಾಗ ಈ ಪಂದ್ಯಾಕೂಟ ಬಹಳಷ್ಟೊಂದು ಯಶಸ್ಸನ್ನು ಕೂಡ ಕಂಡಿದೆ. ಶಂಕರ್ ಪೂಜಾರಿ ಅವರು, ತಿಮ್ಮಪ್ಪ ಕಾರ್ವಿ ಅವರು, ರಾಯಲ್ ಹುಸೈನಾರ್ ಅವರು, ಆಸಿಫ್ ಪಾರಂಪಳ್ಳಿ ಅವರು ಅವರನ್ನು ಕೂಡ ವೇದಿಕೆಗೆ ಕರೆತರ್ತಾ ಇದ್ದಾವೆ. ಸರಿ, ತನ್ಮೂಲಕವಾಗಿ 8 ತಂಡದ ನಾಯಕರು ರೆಡಿ ಇರಿ. ಮೊದಲನೇದಾಗಿ ಮೈಟಿ ಕಾರ್ಸಿನ ನಾಯಕ ಬಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಕ್ಕಾಗಿ ನೆನಪಿನ ಸ್ಮರಣಿಕೆಯನ್ನು ಪಡ್ಕೊಂಡು ಹೋಗ್ಬೇಕು. ಮೈಟಿ ಕಾರ್ಸ್ ನಾಯಕ ಅಶ್ರಫ್, ಅದನ್ನು ಆಸಿಫ್ ಪಾರಂಪಳ್ಳಿ ಅವರು ನೀಡಿ ಗೌರವಿಸಿ. ಪಂದ್ಯಾಕೂಟದಲ್ಲಿ ಬಹಳ ಉತ್ತಮ ರೀತಿಯ ಆಟವನ್ನು ಆಡಿರ್ತಕ್ಕಂಥ ಮೈಟಿ ಕಾರ್ಸ್ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಕ್ಕಾಗಿ ಗೌರವದ ಫಜಲ್ 1 ಮಿನಿಟ್ ನೆನಪಿನ ಸ್ಮರಣಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಕುಂದಾಪುರ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ವಿನಯ್ ಕೊರ್ಲೆಯಲ್ಲವರು ನಮ್ಮ ಈ ಸಭೆಯನ್ನು ನಿರ್ಗಮಿಸಿದ್ದಾರೆ. ತಾವು ಈ ಸಭೆಗೆ ಬಂದಿದ್ದಕ್ಕೆ ಲಕ್ಕಿ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಯಂಗ್ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಪರವಾಗಿ ತುಂಬರಿದ ಧನ್ಯವಾದವನ್ನು ಹೇಳುತ್ತಾ ಮುಂದಿನ ಕಾರ್ಯಕ್ರಮ ಫಜಲ್ ಹೊನ್ನಾಳ. ಇವಾಗ ಮೈಟಿ ಕಾರ್ಸಿನ ನಾಯಕ ಇವಾಗ ಪಾರ್ಟಿಸಿಪೇಷನ್ ಅವಾರ್ಡ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮುಂದಿನ ಹಂತ ಟೀಮ್ ಸ್ಪೋರ್ಟ್ಸ್ ವರ್ಲ್ಡ್, ಅದರ ಮಾಲಕರು ಆಸಿಫ್ ಪಾರಂಪಳ್ಳಿ ಅವರ ಒಂದು ಸ್ಮರಣಿಕೆಯನ್ನು ನೀಡ್ತಾರೆ. ಸಮೀವುಲ್ಲಾ, ಟೀಮ್ ಸ್ಪೋರ್ಟ್ಸ್ ವರ್ಲ್ಡ್ ಕ್ರೀಡಾ ಸಾಮಗ್ರಿಗಳ ಸುಪ್ರಸಿದ್ಧ ಮಳಿಗೆ ಕುಂದಾಪುರದ ಸ್ಪೋರ್ಟ್ಸ್ ವರ್ಲ್ಡ್, ಅದರ ಮಾಲಕರು ಸಮೀವುಲ್ಲಾ. ಟೀಮ್ ಸ್ಪೋರ್ಟ್ಸ್ ವರ್ಲ್ಡಿನ ಮುಖಾಂತರವಾಗಿ ಪಂದ್ಯಾಕೂಟದಲ್ಲಿ ಭಾಗವಹಿಸಕ್ಕಾಗಿ ನೆನಪಿನ ಗೌರವದ ಸ್ಮರಣಿಕೆ ಪಾರ್ಟಿಸಿಪೇಷನ್ ಅವಾರ್ಡ್ ಅನ್ನು ಕೂಡ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಆಸಿಫ್ ಪಾರಂಪಳ್ಳಿ ಅವರು ಇವಾಗ ವೇದಿಕೆಯಲ್ಲಿ ಅದನ್ನು ನೀಡ್ತಾ ಇದ್ದಾರೆ. ಆಸಿಫ್ ಪಾರಂಪಳ್ಳಿ ಅವರಿಗೆ ಧನ್ಯವಾದಗಳು. ಭಾಗವಹಿಸಕ್ಕಾಗಿ ಟೀಮ್ ಸ್ಪೋರ್ಟ್ಸ್ ವರ್ಲ್ಡಿನ ಮಾಲಕರಿಗೂ ಕೂಡ ಅಭಿನಂದನೆಗಳು. ದಿನದ ಮುಂದಿನ ತಂಡ ಕಳೆದ ಬಾರಿಯ ಚಾಂಪಿಯನ್ಸ್ಗಳು. ಈ ಬಾರಿ ಅದೃಷ್ಟ ಮತ್ತು ನತದೃಷ್ಟದಲ್ಲಿ ಆಟವನ್ನು ಆಡಿದ್ರು. ಈ ಬಾರಿ ಅವರಿಗೆ ನತದೃಷ್ಟ ಅಂತ ಅನ್ಸುತ್ತೆ. ಆದರೆ ಬಹಳಷ್ಟು ಉತ್ತಮ ರೀತಿಯ ಒಂದು ತಂಡ, ಮುಬಾರಕ್ ಅವರ ನಾಯಕತ್ವದ ತಂಡ. ಹುಬೇಶ್ ಹಂಟರ್ ವೇದಿಕೆಗೆ ಬಂದು ಪಾರ್ಟಿಸಿಪೇಷನ್ ಅವಾರ್ಡ್ ಅನ್ನು ರಾಯಲ್ ಹುಸೈನಾರ್ ಅವರು ಅದನ್ನು ಮುಬಾರಕ್ ಅವರಿಗೆ ನೀಡಿ ಗೌರವಿಸಲಿಕ್ಕಿದ್ದಾರೆ. ಅದೇ ರೀತಿ ಮುಂದಿನ ತಂಡ ಅಹಾದ್ ಅಫ್ನಾ ವಾರಿಯರ್ಸ್, ಅದರ ಮಾಲಕರು ಮತ್ತು ಪ್ರಮುಖರಾಗಿರುವಂತಹ ಸೈಫ್ ಬಾಯ್ ಆ ಒಂದು ಪ್ರಶಸ್ತಿಯನ್ನ ಪಾರ್ಟಿಸಿಪೇಷನ್ ಅವಾರ್ಡ್ ಅನ್ನ ರಾಯಲ್ ಹುಸೈನಾರ್ ಅವರ ನೀಡಿ ಗೌರವಿಸುತ್ತಾರೆ. ಬಹಳ ಉತ್ತಮ ರೀತಿಯ ಆಟವನ್ನು ಆಡಿತ್ತು. ಆದರೆ ಅಂತಿಮ ಕ್ಷಣದಲ್ಲಿ ವಿರೋಚಿತವಾಗಿ ಸೆಕೆಂಡ್ ಕ್ವಾಲಿಫೈರ್ ಅಲ್ಲಿ ಸೋಲನ್ನು ಕಂಡಿರ್ತಕ್ಕಂಥ ಅಹಾದ್ ಅಫ್ನಾ ವಾರಿಯರ್ಸ್ ಸುಜೈನ್ ಎಲ್ಲಿದ್ರು ಕೂಡ ಈ ಪ್ರಶಸ್ತಿ ವಿತರಣಾ ವೇದಿಕೆ ಹತ್ರ ಬರಬೇಕು. ಸುಜೈನ್ ಬೇಗ ಬನ್ನಿ. ಸುಜೈನ್ ಮತ್ತು ಸೈಫ್ ಅವರು ಸೇರಿಕೊಂಡು ಈ ಒಂದು ಪಾರ್ಟಿಸಿಪೇಷನ್ ಅವಾರ್ಡ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿತ್ತು. ಕೊನೆಯ ಘಟ್ಟ ಸೆಕೆಂಡ್ ಕ್ವಾಲಿಫೈರ್ ಪಂದ್ಯದಲ್ಲಿ ವಿರೋಚಿತ ಸೋಲನ್ನು ಕೂಡ ಕಂಡಿರ್ತಕ್ಕಂಥ ಅಹಾದ್ ಅಫ್ನಾ ವಾರಿಯರ್ಸ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ, ನಿಮ್ಮ ತಂಡ ಉತ್ತಮ ರೀತಿಯ ಫಲಿತಾಂಶವನ್ನು ಪಡ್ಕೊಳ್ಳಿ ಅನ್ನುವಂಥ ಮಾತನ್ನ ಶುಭ ಹಾರೈಕೆಯನ್ನು ಹಾರೈಸುತ್ತಾ ಮುಂದಿನ ತಂಡ ಜಯಾನ್ ನೈಟ್ ರೈಡರ್ಸ್, ಅದನ್ನು ತಿಮ್ಮಪ್ಪ ಕಾರ್ವಿ ಅವರು, ಅದರ ಪ್ರಮುಖರಾಗಿರುವಂತಹ ಜಾಕೀರ್ ಅವರು ಬರ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ತಂಡ, ಬಹಳಷ್ಟು ಯಶಸ್ವಿ ಆಟವನ್ನು ಆಡಿತ್ತು.
ಇವಾಗ ಪಂದ್ಯಾಕೂಟದಲ್ಲಿ ಭಾಗವಹಿಸಕ್ಕಾಗಿ ಪಾರ್ಟಿಸಿಪೇಷನ್ ಅವಾರ್ಡ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮುಂದಿನ ತಂಡ ಬಾಪು ಅಂಡ್ ಸನ್ಸ್, ಅದರ ಪ್ರಮುಖರು ಬರಬೇಕು. ಫರಾಜ್ ಅವರು ಬನ್ನಿ. ಹಲೋ, ಬಾಪು ಅಂಡ್ ಸನ್ಸಿನ ಫರಾಜ್ ಅವರು ಬಂದಿದ್ದಾರೆ. ಅದನ್ನು ತಿಮ್ಮಪ್ಪ ಕಾರ್ವಿ ಅವರು ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿತ್ತು. ಬಾಪು ಅಂಡ್ ಸನ್ಸಿನ ತಂಡ ಕೊನೆಯ ಘಟ್ಟದಲ್ಲಿ ಸೋಲನ್ನು ಕಂಡಿರ್ತಕ್ಕಂಥ ತಂಡ. ಆ ತಂಡಕ್ಕೆ ಗೆಲುವು ಮುಂದಿನ ಪಂದ್ಯಾಕೂಟದಲ್ಲಿ ಒದಗಿ ಬರಲಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ತಿಳಿಸ್ಕೊಳ್ತಾ, ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಕ್ಕಾಗಿ ಪಾರ್ಟಿಸಿಪೇಷನ್ ಅವಾರ್ಡ್ ಅನ್ನು ಕೂಡ ಅವರಿಗೆ ನೀಡಿ ಗೌರವಿಸ್ತಾ ಇದ್ದಾವೆ. ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥ, ಸ್ಮರಣಿಕೆಯನ್ನು ನೀಡಿರ್ತಕ್ಕಂಥ ತಿಮ್ಮಪ್ಪ ಕಾರ್ವಿ ಅವರಿಗೆ ಧನ್ಯವಾದಗಳು. ಆ ಪಂದ್ಯಾಕೂಟದಲ್ಲಿ ಭಾಗವಹಿಸಕ್ಕಾಗಿ ಬಾಪು ಅಂಡ್ ಸನ್ಸಿಗೂ ಕೂಡ ಧನ್ಯವಾದ, ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ಮುಂದಿನ ತಂಡ ಗೋಲ್ಡನ್ ಬಾಯ್ಸ್, ಅದನ್ನ ಶಂಕರ್ ಪೂಜಾರಿ ಅವರು ನೀಡ್ತಾರೆ. ಗೋಲ್ಡನ್ ಬಾಯ್ಸಿನ ಪ್ರಮುಖರು ಬರಬೇಕು. ಆ ತಂಡಕ್ಕೆ ಪಂದ್ಯಾಕೂಟದಲ್ಲಿ ಭಾಗವಹಿಸಕ್ಕಾಗಿ ಧನ್ಯವಾದಗಳು. ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥ ಶಂಕರ್ ಪೂಜಾರಿ ಅವರಿಗೂ ಕೂಡ ಕೃತಜ್ಞತೆ. ಮುಂದಿನ ತಂಡ ಕೋಡಿ ಈಗಲ್ಸ್, ಅದರ ಪ್ರಮುಖರಾಗಿರುವಂಥ ರಿಜ್ವಾನ್ ಕೋಡಿ, ಅದನ್ನ ಶಂಕರ್ ಪೂಜಾರಿ ಅವರು ನೀಡಬೇಕು. ಒಂದು ತಂಡವನ್ನ ಖರೀದಿಸುವಂತದ್ದು, ಆಟಗಾರನ್ನ ಬೆಟ್ಟಿಂಗ್ ರೂಪದಲ್ಲಿ ಕರೆದುಕೊಳ್ಳುವಂಥದ್ದು, ಅವರ ಜೊತೆಗೆ ಆಡುವಂಥದ್ದೇ ಬಹಳಷ್ಟು ತಲೆಬೇನೆಯ ವಿಚಾರ. ಆದ್ರೆ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಂದು ತಂಡಗಳು ಕೂಡ ಅತ್ಯುತ್ತಮ ರೀತಿಯಾಗಿ ಆಟವನ್ನು ಆಡಿದ್ದಾರೆ. ಭಾಗವಹಿಸಿದಂಥ ಎಲ್ಲ ತಂಡಕ್ಕೂ ಕೂಡ ಆತ್ಮೀಯ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಗೌರವದ ಸ್ಮರಣಿಕೆ ನೀಡಿ ಗೌರವಿಸಿರುವಂತಹ ಶಂಕರ್ ಪೂಜಾರಿ, ತಿಮ್ಮಪ್ಪ ಕಾರ್ವಿ, ರಾಯಲ್ ಹುಸೈನಾರ್, ಆಸಿಫ್ ಪಾರಂಪಳ್ಳಿ ಅವರಿಗೆ ಹೃದಯ ಸ್ಪರ್ಶಿ ಆಗಿರ್ತಕ್ಕಂಥ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ, ಇವಾಗ ಬಹುಮಾನ ವಿತರಣಾ ಕಾರ್ಯಕ್ರಮದ ಕೊನೆಯ ಘಟ್ಟ. ಸರಿ, ಪಂದ್ಯಾಕೂಟದ ಚಾಂಪಿಯನ್ ಟ್ರೋಫಿಯನ್ನು ನೀಡುವಂತಹ ಒಂದು ಹಂತಕ್ಕೆ ಹೋಗ್ತಾ ಇದ್ದೇವೆ. 1.5 ಲಕ್ಷ ನಗದಿನ ಜೊತೆಗೆ ಅತ್ಯಾಕರ್ಷಕವಾಗಿರ್ತಕ್ಕಂಥ ಟ್ರೋಫಿ ಇದು ನೀಡಿದ ಬಳಿಕ ಪಂದ್ಯಾಕೂಟದ ಮತ್ತೊಂದು ಆಕರ್ಷಣೆಯ ಪ್ರಶಸ್ತಿ, ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ನಾವು ಆಮೇಲೆ ಲಾಸ್ಟ್ಗೆ ನೀಡ್ತೇವೆ. ಅದನ್ನ ನೀಡಲಿಕ್ಕಾಗಿ ನಾವು ಆಸಿಫ್ ಬ್ಯಾರಿ ಅವರನ್ನ ಕೊನೆಯ ಬಾರಿ ಕರೀತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಅಶ್ರಫ್ ಬ್ಯಾರಿ ಅವರು, ಸಾರಿ, ಅವರಿಗೆ
ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ನೀಡುವಂತ ಒಂದು ಹಂತದಲ್ಲಿ ಅವರನ್ನು ಕರೀತಾ ಇದ್ದೇವೆ. ಆ ನಿಟ್ಟಲ್ಲಿ ಇವಾಗ ಚಾಂಪಿಯನ್ ಟ್ರೋಫಿಯನ್ನು ಪಡ್ಕೊಳ್ಳುವಂತ ತಂಡಕ್ಕೆ ಪ್ರಶಸ್ತಿಯನ್ನು ನೀಡಲಿಕ್ಕಾಗಿ ಈ ಪ್ರಶಸ್ತಿ ವಿತರಣಾ ವೇದಿಕೆಗೆ GM ಮುಸ್ತಫಾ, ಅಬ್ದುಲ್ಲಾ ಕೋಟೆ, NMA ಅಬುಬಕರ್, ಅಬುಬಾಯ್ ಕುಂದಾಪುರ, ಇಬ್ರಾಹಿಂ ಎಂ ಕೋಡಿ ಇವರನ್ನ ಪ್ರಶಸ್ತಿ ವಿತರಣಾ ವೇದಿಕೆಗೆ ಕರೀತಾ ಇದ್ದೇವೆ. ಅತಿಥಿ ಅಭ್ಯಾಗತರು ಸರಿ, ಚಾಂಪಿಯನ್ ಟ್ರೋಫಿಯನ್ನು ನೀಡುವಂತಹ ಒಂದು ಹಂತಕ್ಕಾಗಿ ಅತಿಥಿ ಅಭ್ಯಾಗತರ ವೇದಿಕೆಗೆ ಬರ್ತಾ ಇದ್ದಾರೆ. GM ಮುಸ್ತಫಾ, ಅಬುಬಾಯ್, ಇಬ್ರಾಹಿಂ ಎಂ ಕೋಡಿ, ಅಬ್ದುಲ್ಲಾ, ಅಬುಬಕರ್, ಇಬ್ರಾಹಿಂ ಇವರು ಪ್ರಶಸ್ತಿ ವಿತರಣಾ ವೇದಿಕೆಗೆ ಬರ್ತಾ ಇದ್ದಾರೆ. ಈ ಚಾಂಪಿಯನ್ ಟ್ರೋಫಿ ನೀಡುವಂತ ಮುಂಚಿತವಾಗಿ ಟೌನ್ AKMSನ ಆಟಗಾರರು ಬಂದು ತಮ್ಮ ಅನಿಸಿಕೆಯನ್ನು ಹೇಳಬೇಕು. ಅದು ಬರಲೇಬೇಕು. ನೀವು ಯಾರೇ ಬನ್ನಿ, ಕೋಚ್ ಆಗಿರುವಂತ ಅಲ್ತಾಫ್ ಬಂದ್ರು ಓಕೆ, ಮ್ಯಾನೇಜರ್ ಆಗಿರುವಂತ UT ಫೈಸಲ್ ಅವರು ಬಂದ್ರು ಓಕೆ, ಬನ್ನಿ, ಯಾರಾದ್ರೂ ಒಬ್ರು ಬರಲೇಬೇಕು. ಜವಾರ್ ಅವರು ಬನ್ನಿ, ಟೌನ್ AKMSನ ಓನರ್ ಮುನಾಫ್, ಎರಡು ಮಾತಾಡಿ. ಅಲ್ಲ, ಅವರು ಮಾತಾಡಿದ್ದಾರೆ. ಸರಿ, ಬನ್ನಿ ಸರ್. ನಿಮ್ಮ ತಂಡ ಈ ಪಂದ್ಯಾಕೃತದ ಉದ್ದಕ್ಕೂ ಸೋಲಿಲ್ಲದ ಸರದಾರರಾಗಿ ಮೆರೆದು ಬಂದಿದೆ. ಫೈನಲ್ ಪಂದ್ಯದಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ನಿಮ್ಮ ತಂಡದ ಆಟಗಾರರ ಬಗ್ಗೆ ನೀವೇನು ಹೇಳ್ತೀರಿ, ಹಾಗೂ ಈ ಪಂದ್ಯಾಕೃತದ ಬಗ್ಗೆ ನೀವು ಏನು ನಿಮ್ಮ ಅನಿಸಿಕೆಯನ್ನು ಹೇಳ್ತೀರಿ ಅನ್ನುವಂಥದ್ದನ್ನು ಹೇಳಿ. ನಮ್ಮ ಪಂದ್ಯದ ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಪಂದ್ಯದ ಪ್ರತಿಯೊಬ್ಬರಿಗೂ ಹುಮ್ಮಸ್ಸ ಇದೆ. ಆಡಬೇಕು, ನಾವು ಗೆಲ್ಲಬೇಕು, ನಮ್ಮ ಒಂದು ಹುಮ್ಮಸ್ಸವನ್ನು ತೋರಿಸಿದ್ದಾರೆ. ಅದರಲ್ಲಿ ಉತ್ತಮವಾಗಿ ಜೌಹರ್ ಮತ್ತು ಅಫ್ಸರ್, ಶರತ್ ನಮಗೆ ಉತ್ತಮವಾದ ಒಂದು ಆಟವನ್ನು ಮಾಡಿ ನಮ್ಮ ಫೀಲ್ಡ್ ನಮಗಿದು ಪಕ್ಷ ನಮ್ಮ ಇದನ್ನು ಪಂದ್ಯಾಕೂಟವನ್ನು ಉದ್ದೇಶಿಸಿ ನೀವು ಬಹಳಷ್ಟು ಉತ್ತಮ ರೀತಿಯ ಮಾತನ್ನ ಆಡಿದ್ದೀರಿ. ಕೊನೆಯದಾಗಿ ಮೈಕೆ ನಿಮಗೆ ಕೈ ಕೊಟ್ಟಿದೆ. ಅದು ಯಾಕಂತ ಹೇಳಿ ನಮಗೆ ಗೊತ್ತಿಲ್ಲ. ಸರಿ, ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇರುವಂತಹ ಟೌನ್ AKMS ಎರಡನೇ ಆವರ್ತಿಯ ಕೋಡಿ ಫೆಸ್ಟಿನ ಚಾಂಪಿಯನ್ಗಳು ಟೌನ್ AKMS. ಬಹಳಷ್ಟು ಪಂದ್ಯಾಕೂಟದಲ್ಲಿ ತನ್ನ ತಂಡವನ್ನು ಕಟ್ಟಿಕೊಂಡು ಯಶಸ್ವಿ ಆಟವನ್ನು ತೋರ್ಪಡಿಸ್ತಾ ಇರುವಂತಹ ಟೌನ್ AKMSನ ತಂಡ ಕಳೆದ ಋತುವಿನ ಕುಂದಾಪುರ ಗಾಂಧಿ ಮೈದಾನದ ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿಯ ಗೋಲ್ಡನ್ ಟ್ರೋಫಿಯ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿತ್ತು. ಮುನಾಫ್ ಅವರ ಸಾರಥ್ಯದ ತಂಡ, ಹಿರಿಯ ಅನುಭವಿ ಆಟಗಾರ ಮುನಾಫ್ ಅವರು ಈ ಬಾರಿ ಕೋಡಿ ಫೆಸ್ಟ್ನಲ್ಲಿ ತಮ್ಮ ತಂಡವನ್ನು ಕಟ್ಟಿಕೊಂಡು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದಾರೆ. ಟೂರ್ನಿಮೆಂಟಿನ ಸೋಲಿಲ್ಲದ ಸರದಾರರು, ಸೋಲನ್ನ ಕಾಣದೆ ಇರುವಂತ ಒಂದು ತಂಡ ಅಂತ ಹೇಳಿದ್ರೆ ಅದು ಟೌನ್ AKMS. ಆ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ. ಶರತ್ ಕುಂದಾಪುರ ಕೋಡಿ, ಜವಾರ್ ಕೋಡಿ, ಅದರ ಜೊತೆಗೆ ತಂಡದ ಮಾಲಕರಾಗಿರುವಂತಹ ಮುನಾಫ್ ಮಾಡಿ ಪ್ರಶಸ್ತಿಯನ್ನು ನೀಡ್ತಾ ಇರುವಂತಹ ಶಂಕರ್ ಇವರು, ಅಬು ಮೊಹಮ್ಮದ್ ಕುಂದಾಪುರ, ಇಬ್ರಾಹಿಂ ಅವರು, ಅಬ್ದುಲ್ಲಾರವರು 2023ರ ವರ್ಷಾಂತ್ಯ 31, ನಾಳೆ ಹೊಸ ವರ್ಷ ಆರಂಭ. ಕೋಡಿ ಕ್ರಿಕೆಟ್ ಫೆಸ್ಟಿನ ಚಾಂಪಿಯನ್ಗಳು ಟೌನ್ AKMS. ಪ್ರಶಸ್ತಿಯನ್ನು ನೀಡ್ತಾ ಇರುವಂತಹ ಅತಿಥಿ ಅಭ್ಯಾಗತರು ಪ್ರಶಸ್ತಿಯನ್ನ
ಹಲೋ ಪಂದ್ಯಾಕೂಟದ ಮುಂದಿನ ಪ್ರಶಸ್ತಿ ಪಂದ್ಯಾಕೂಟದ ಡಿಸಿಪ್ಲಿನ್ ತಂಡ ಫೈರ್ ಪ್ಲೇ ಅವಾರ್ಡ್. ಆ ಪ್ರಶಸ್ತಿಯನ್ನು ನೀಡಲಿಕ್ಕಾಗಿ ನಾವು ಇವಾಗ ಇಲ್ಲಿ ಕರೀತಾ ಇದ್ದೇವೆ ಮುನೀರ್ ಕೋಟೆ, ಇಬ್ರಾಹಿಂ ಮಲ್ಪೆ. ಮುನೀರ್ ಕೋಟೆ ಮತ್ತು ಇಬ್ರಾಹಿಂ ಮಲ್ಪೆ ಅವರು ಬರಬೇಕು. ಫೈರ್ ಪ್ಲೇ ಅವಾರ್ಡ್. ಸರಿ, ಪಂದ್ಯಾಕೂಟದ ಫೈರ್ ಪ್ಲೇ ಅವಾರ್ಡ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವವರಿಗೆ ಪ್ರಶಸ್ತಿಯನ್ನು ನೀಡುವುದಕ್ಕಾಗಿ ಅತಿಥಿ ಅಭ್ಯಾಗತರು ಪ್ರಶಸ್ತಿ ವಿತರಣಾ ವೇದಿಕೆಗೆ ಬರ್ತಾ ಇದ್ದಾರೆ. ಮುನೀರ್ ಕೋಟೆ, ಇಬ್ರಾಹಿಂ ಮಲ್ಪೆ ಅವರನ್ನು ಆತ್ಮೀಯವಾಗಿ ಇವಾಗ ಪ್ರಶಸ್ತಿ ವಿತರಣಾ ವೇದಿಕೆಗೆ ಕರೆತರ್ತಾ ಇದ್ದಾರೆ ನಮ್ಮ ಲಕ್ಕಿ ಸ್ಟಾರ್ ಕ್ಲಬ್ಬಿನ ಆಟಗಾರರು. ಸರಿ, ಈ ಒಂದು ಫೈರ್ ಪ್ಲೇ ಅವಾರ್ಡ್ ಅನ್ನು ಪಡ್ಕೊಳ್ತಾ ಇರುವಂತಹ ತಂಡ ಹುಬೇಶ್ ಹಂಟಾರ್. ವೇದಿಕೆಯಲ್ಲಿ ಅದನ್ನು ಮುನೀರ್ ಕೋಟೆ, ಇಬ್ರಾಹಿಂ ಮಲ್ಪೆ ನೀಡಿ ಗೌರವಿಸ್ತಾ ಇದ್ದಾರೆ. ಮುಬಾರಕ್ ಮತ್ತು ಉಬೇದ್ ಸ್ಪೋರ್ಟ್ಸ್ ವರ್ಲ್ಡ್ ಉಡುಪಿ ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಪಂದ್ಯಾಕೂಟದ ಫೈರ್ ಪ್ಲೇ ಅವಾರ್ಡ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ಹುಬೇಶ್ ಹಂಟರ್ಗೆ ಅಭಿನಂದನೆಗಳು. ಪ್ರಶಸ್ತಿಯನ್ನು ನೀಡಿರತಕ್ಕಂಥ ಅತಿಥಿಗಳು ಮುನೀರ್ ಕೋಟೆ ಹಾಗೂ ಇಬ್ರಾಹಿಂ ಮಲ್ಪೆ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಹಲೋ ಎಲ್ಲರ ಕಾತುರಿಯ ನಿರೀಕ್ಷೆಯ ಪ್ರಶಸ್ತಿ. ನಾವು ಪಂದ್ಯಾಕೂಟದ ಆರಂಭಿಕ ಹಂತದಿಂದಲೇ ನಾವು ಹೇಳ್ತಾ ಇದ್ದೇವೆ, ಅತಿ ಗರಿಷ್ಠ ಮೊತ್ತ 1,60,000 ನಗದಿನ ಒಂದು ಪಲ್ಸರ್ NS 125 ಇದನ್ನ ಈ ಬಾರಿ ಕೋಡಿ ಕ್ರಿಕೆಟ್ ಫೆಸ್ಟ್ ಅಲ್ಲಿ ನೀಡಿ ಗೌರವಿಸ್ತಾ ಇದ್ದಾರೆ. ಈ ಒಂದು ಪ್ರಶಸ್ತಿಗಾಗಿ 3 ಮಂದಿ ಆಟಗಾರರು ಸಮಾಂತರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದ್ದಾರೆ. ಅದರಲ್ಲಿ ಈ ಪಂದ್ಯಾಕೂಟ ಉದ್ದಕ್ಕೂ ಬಹಳಷ್ಟು ಉತ್ತಮ ರೀತಿಯ ಹೋರಾಟವನ್ನ ಮಾಡಿ ತಮ್ಮ ತಂಡವನ್ನ ಅತ್ಯುತ್ತಮ ರೀತಿಯಾಗಿರ್ತಕ್ಕಂಥ ಫಲಿತಾಂಶವನ್ನು ಹೊರಬೀಳುವಂತ ಒಂದು ಕಾಯಕದಲ್ಲಿ ಯಶಸ್ವಿ ಆಟವನ್ನು ಆಡಿದ್ರು ಕೂಡ ಅದೃಷ್ಟ ಮತ್ತು ನತದೃಷ್ಟದ ಹಂತದಲ್ಲಿ ಆ ತಂಡ ಸೆಕೆಂಡ್ ಕ್ವಾಲಿಫೈಯರ್ ಪಂದ್ಯದಲ್ಲೇ ಟೂರ್ನಮೆಂಟ್ ಇಂದ ಹೊರಗೆ ಬಿತ್ತು. ಆವಾಗ ಆ ಆಟಗಾರರಿಗೆ ಸ್ವಲ್ಪ ಮಟ್ಟಿಗೆ ಬೇಸರವಾಗಿರ್ಬೋದು. ಆದರೆ ಪಂದ್ಯಾಕೂಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿರ್ತಕ್ಕಂಥ ಆಟಗಾರ ಕೂಡ ಅಲ್ತಾಫ್ ಕೋಡಿ. ಮತ್ತೊಂದೆಡೆ ಬಹಳಷ್ಟು ಯಶಸ್ಸುದಾಯಕವಾಗಿರ್ತಕ್ಕಂಥ ಆಟವನ್ನು ತೋರ್ಪಡಿಸಿ ಬೌಂಡರಿ ಸಿಕ್ಸರ್ಗಳ ಸಮೇತವಾಗಿ ಯಶಸ್ಸಿನ ಆಟವನ್ನು ಆಡಿದ್ದಾರೆ 2 ಮಂದಿ ಆಟಗಾರರು. ಈ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿ ಪಡ್ಕೊಳ್ತಾ ಇರುವಂತ ಆಟಗಾರ ಅದನ್ನು ಅನೌನ್ಸ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಇವಾಗ ಇಲ್ಲಿ ಅದರ ಟ್ರೋಫಿಯನ್ನು ನೀಡುವುದಕ್ಕಾಗಿ ಅತಿಥಿಗಳನ್ನ ವೇದಿಕೆಗೆ ಪ್ರಶಸ್ತಿ ವಿತರಣಾ ವೇದಿಕೆಗೆ ಕರೀತಾ ಇದ್ದಾವೆ. ಸೋಪ್ ಕಾಕಾ ಮೊಯ್ದೀನ್ ಮತ್ತು ಮೊಹಮ್ಮದ್ ಕಾಕಾ ಎಂ ಕೋಡಿ ಮ್ಯಾನ್ ಆಫ್ ದ ಸೀರೀಸ್ ಟ್ರೋಫಿ ನೀಡುವುದಕ್ಕಾಗಿ ಮೊಯ್ದೀನ್ ಸೋಪ್ ಕಾಕಾ ಅವರ ಜೊತೆಗೆ ಮೊಹಮ್ಮದ್ ಬಾಯ್ ಎಂ ಕೋಡಿ ಮ್ಯಾನ್ ಆಫ್ ದ ಸೀರೀಸ್ ಟ್ರೋಫಿ ನೀಡುವುದಕ್ಕಾಗಿ ಅವರನ್ನು ಆಹ್ವಾನಿಸ್ತಾ ಇದ್ದಾವೆ. ಅದು ಅವರನ್ನ ವೇದಿಕೆಗೆ ಕರೆತರ್ತಾ ಇದ್ದಾರೆ ನಮ್ಮ ಲಕ್ಕಿ ಸ್ಟಾರಿನ ಆಟಗಾರರು. ಹಲೋ, ಪ್ರಶಸ್ತಿಯನ್ನು ನೀಡುವುದಕ್ಕಾಗಿ ಅತಿಥಿ ಅಭ್ಯಾಗತರು ಆಲ್ರೆಡಿ ಇಲ್ಲಿ ಬಂದಿದ್ದಾರೆ. ನಾನು ಇವಾಗ ಪಂದ್ಯಾಕೂಟವನ್ನು ಆಡಿದಂಥ ಆಟಗಾರರಲ್ಲಿ ಪಂದ್ಯಾಕೂಟವನ್ನು ವೀಕ್ಷಿಸಿದಂಥ ಪ್ರೇಕ್ಷಕರಲ್ಲಿ ಕೇಳ್ತಾ ಇದ್ದೇನೆ, ಈ ಪಂದ್ಯಾಕೂಟದ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ
ಎನಿ ಗೆಸ್? ಸರಿ, ಎಲ್ಲ ಆಟಗಾರರಿಗೆ ಒಂದು ಮನವಿಯನ್ನು ಮಾಡ್ತೇನೆ. ನಾವು ಎಲ್ಲ ಪ್ರೈಸನ್ನು ಒಂದು ಅಪ್ಲಿಕೇಶನ್ ಇದೆ, ನಾವೆಲ್ಲ ಮೀಟಿಂಗ್ ಮಾಡಿದ್ದೇವೆ. ಅಪ್ಲಿಕೇಶನಲ್ಲಿ ಯಾರು ಟಾಪರ್ ಇರ್ತಾರೆ ಅವರಿಗೆ ಸೆಮಿಫೈನಲಲ್ಲಿ ಡಿಫೀಟ್ ಆದರೂ ಕೂಡ ಅವರಿಗಿಲ್ಲ. ಫೈನಲಿ ಬಂದವರಲ್ಲಿ ಯಾರು ಅಪ್ಲಿಕೇಶನಲ್ಲಿ ಟಾಪಲ್ಲಿರ್ತಾರೆ ಅವರಿಗೆ ಮ್ಯಾನ್ ಆಫ್ ದಿ ಸೀರೀಸನ್ನು ಕೊಡಬೇಕು ಅಂತ ನಮ್ಮೊಳಗೆ ಎಲ್ಲ ಡಿಸೈಡ್ ಆಗಿದೆ. ಸ್ವಲ್ಪ ಚಿಕ್ಕ ಪುಟ್ಟ ವ್ಯತ್ಯಾಸಗಳ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಅಪ್ಲಿಕೇಶನ್ ತೋರಿಸಿರುವಂಥದ್ದು ಹೇಳ್ತಾರೆ. ಸರಿ, ನಾವು ಈ ಒಂದು ಪ್ರಶಸ್ತಿಯನ್ನು ನೀಡುವಂಥ ಒಂದು ಕಾಯಕಕ್ಕಾಗಿ ನೇರ ಪ್ರಸಾರ ಮಾಡಿರುವಂಥ ಸಂಸ್ಥೆಯ ಪರವಾಗಿ ಅವರು ಹಾಕುವಂಥ ಲೈವ್ ಸ್ಕೋರಿಂಗ್ ಅಪ್ಡೇಟಲ್ಲಿ ನಮಗೆಲ್ಲ ಅವರಿಗೆ ಪ್ಲೇಯರ್ಸಿಗೆ ಸಿಕ್ಕುವಂಥ ರೇಟಿಂಗ್ಸ್ಗಳು, ಪಾಯಿಂಟ್ಸ್ಗಳು ಎಲ್ಲ ಕರೆಕ್ಟಾಗಿ ನಮಗೆ ಸಿಗ್ತಾ ಇತ್ತು. ಅದರ ಅನುಗುಣ ಮತ್ತು ನಮ್ಮ ಪಂದ್ಯಾಕೂಟವನ್ನು ಆಯೋಜಿಸುವಂಥ ಸಂಘಟಕರ ಒಂದು ಅವರ ಪ್ರಕಾರ ಅವ್ರು ಯಾರಿಗೆ ನೀಡಬೇಕಂತ ಹೇಳಿದ್ದಾರೆ, ಅವರು ಡಿಸೈಡ್ ಮಾಡಿದ್ದಾರೆ. ಆ ಪ್ರಕಾರ ನಾವಿಲ್ಲಿ ಒಂದು ಮ್ಯಾನ್ ಆಫ್ ದ ಸೀರೀಸನ್ನು ನೀಡ್ತಾ ಇದ್ದೇವೆ. ಯಾರು ಕೂಡ ಮನಸ್ಸಿನಲ್ಲಿ ಯಾವ ವಿಚಾರವನ್ನು ಇಟ್ಕೊಂಡು ಬೇಸರ ಇದನ್ನು ಯಾವುದನ್ನು ಕೂಡ ಮಾಡಬಾರ್ದು ಅನ್ನುವಂಥ ಮಾತನ್ನು ನಿಮ್ಮೆಲ್ಲರ ಹತ್ರ ನಾನು ವಿನಮ್ರವಾಗಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನ ಬೈಕನ್ನು ನೀಡುವುದಕ್ಕಾಗಿ ನಮ್ಮ ಪ್ರಮುಖ ಪ್ರೋತ್ಸಾಹಕರು ಅಶ್ರಫ್ ಬ್ಯಾರಿ ಅವರ ಜೊತೆಗೆ ಅವರ ಸ್ನೇಹಿತರು, ಅಶ್ರಫ್ ಬ್ಯಾರಿ ಅವರ ಸ್ನೇಹಿತರೆಲ್ಲ ಬರಬೇಕು. ಬಹಳಷ್ಟು ಉತ್ತಮ ರೀತಿಯ ಒಂದು ಸಹಕಾರವನ್ನು ಈ ಪಂದ್ಯಗಳು ನಮಗೆ ಮಾಡಿದ್ದಾರೆ. ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ಅಶ್ರಫ್ ಬ್ಯಾರಿ, ಅವರ ಸಂಘಟಕರು, ಸ್ನೇಹಿತರು ಈ ಒಂದು ಪ್ರಶಸ್ತಿ ಪ್ರದಾನ ವೇದಿಕೆ ಹತ್ರ ಬರಬೇಕು. ಸರಿ, ತಬ್ರೇಸ್ ಕುಂದಾಪುರ ಅವರು ಕೂಡ ಬರಬೇಕು. ಮನ್ಸೂರ್ ಕೋಟೆ ಅವರು ಕೂಡ ಬಂದಿದ್ದಾರೆ. ಅಶ್ರಫ್ ಬ್ಯಾರಿ ಅವರು ಕೂಡ ಬಂದಿದ್ದಾರೆ. ಸರಿ, ಬನ್ನಿ, ಎಲ್ಲ ಅತಿಥಿ ಅಭ್ಯಾಗತರು ಬರಲಿ, ಎಲ್ಲರೂ ಬರಲಿ. ಸರಿ, ತನ್ಮೂಲಕವಾಗಿ 160ಕ್ಕಿಂತ ಮಿಕ್ಕಿದ ಆಟಗಾರರು ಈ ಬಾರಿ ಕೋಡಿ ಕ್ರಿಕೆಟ್ ಫೀಸ್ಟ್ನಲ್ಲಿ ಪಂದ್ಯಾಕೂಟವನ್ನು ಆಡಿದ್ದಾರೆ. ಆದ್ರೆ ಮಮ್ಮಿ ಮಯದ್ದಿ ಅವರು, ಅಶ್ರಫ್ ಬ್ಯಾರಿ ಅವರ ಸ್ನೇಹಿತರು ಬರಬೇಕು. ಮಮ್ಮಿ ಮೊಹಿದ್ದೀನ್ ಅವರು, ಜೋಯಿನಿ ಅವರು ಬನ್ನಿ. ಸರಿ, ಬಹಳಷ್ಟು ಉತ್ತಮ ರೀತಿಯ ಆಟವನ್ನ ಪ್ರತಿಯೊಂದು ಆಟಗಾರರು ಆಡಿದ್ದಾರೆ. ಆದ್ರೆ ಈ ಬಾರಿಯ ಕೋಡಿ ಕ್ರಿಕೆಟ್ ಫೀಸ್ಟಿನ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಆಟಗಾರ ಎರಡು ಮಂದಿ ಆಟಗಾರರು ಬೇಗು ಹೋರಾಟವನ್ನ ಮಾಡಿದ್ರು. ನಮ್ಮ ಪ್ರಕಾರ ಈ ಬಾರಿ ಮ್ಯಾನ್ ಆಫ್ ದ ಸೀರೀಸ್ ಅತ್ಯಾಕರ್ಷಕವಾಗಿರ್ತಕ್ಕಂಥ 1.5 ಲಕ್ಷ ಮೌಲ್ಯದ ಪಲ್ಸರ್ NS 125 ಬೈಕಿನ ಜೊತೆಗೆ ಟ್ರೋಫಿ ಮತ್ತು ಯಶಸ್ಸನ್ನು ದಾಖಲಿಸ್ತಾ ಇರುವಂತಹ ಆಟಗಾರ ಟೌನ್ AKMS ಶರತ. ಸರಿ, ಶರತ್ ಅವರು ಇಲ್ಲಿ ಬನ್ನಿ, ನೀವು ಬನ್ನಿ. ಇವಾಗ ನೀವು ಮಾತಾಡಲೇಬೇಕು. ಯಾಕಂತ ಹೇಳಿದ್ರೆ ನೋಡಿ, ನಿಮ್ಗೆ ಪ್ರಶಸ್ತಿ ನೀಡೋಕ್ಕಿಂತ ಮುಂಚಿತವಾಗಿ ನಾನು ಮಾತಾಡಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನೀವು ಎಸೆತಗಾರಿಕೆ ಆಗಿರಲಿ, ದಾಂಡಿಗೆ ವಿಭಾಗವಾಗಿರಲಿ, ಎಲ್ಲದರಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಕಾರ್ಯವನ್ನು ಮಾಡಿದ್ದೀರಿ. ನೀವು ಮ್ಯಾನ್ ಆಫ್ ದ ಸೀರೀಸಿಗೆ ಆ ಪ್ರಶಸ್ತಿ ಪಡ್ಕೊಳ್ಳಿಕ್ಕೆ ಅರ್ಹರು ಅನ್ನುವಂಥ ಮಾತನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಆದರೆ ಇಲ್ಲಿ ಒಂದು ರೂಲ್ಸ್ ರೆಗ್ಯುಲೇಷನ್ ಇತ್ತು ಫೈನಲಿಗೆ ಬರಬೇಕಂತ. ಆದರೆ ನೀವು ಸೋಲಿಲ್ಲದ ಸರದಾರರಾಗಿ ಟೂರ್ನಿಮೆಂಟಲ್ಲಿ ಚಾಂಪಿಯನ್ ಆಗಿ ನಿಮ್ಮ ತಂಡ ಮೂಡಿ ಬಂದಿದೆ. ಈ ಪಂದ್ಯಾಕೂಟವನ್ನು ಉದ್ದೇಶಿಸಿ ನಿಮ್ಮ ತಂಡದ ಮಾಲಕ ಮುನಾಫ್ ಅವರ ಬಗ್ಗೆ ಹಾಗೂ ಈ ಪಂದ್ಯಾಕೂಟದ ಬಗ್ಗೆ, ನಿಮ್ಮ ಪರ್ಫಾರ್ಮೆನ್ಸ್ನ ಬಗ್ಗೆ 2 ಮಾತಂತೂ ನೀವು ಆಡಲೇಬೇಕು. ಇದಂತೂ ಗ್ಯಾರಂಟಿ. ಸರಿ, ಅದನ್ನು ನೀವು ಆಡಿ, ಆಮೇಲೆ ನಿಮಗೆ ಬೈಕ್ ಸಿಗುತ್ತೆ.
ಲಕ್ಕಿ ಸ್ಟಾರ್ ತಂಡದ ಎಲ್ರಿಗೂ ಧನ್ಯವಾದಗಳು. ಈ ಒಂದು ಪಂದ್ಯಾಟದಲ್ಲಿ ನನಗೆ ಮ್ಯಾನ್ ಆಫ್ ದ ಸೀರೀಸ್ ಸಿಗೋದು ಅದು ಖುಷಿ ಆಗ್ತಾ ಇದೆ. ಸರಿ, ನೀವು ಬಹಳಷ್ಟು ಉತ್ತಮ ರೀತಿಯಾಗಿ ಮಾತಾಡಿದ್ದೀರಿ. ಯಾಕಂತ ಹೇಳಿದ್ರೆ ಕೆಲವು ಮಂದಿ ಆಟಗಾರರು ಇರ್ತಾರೆ ಮಾತಾಡೋದು ಕಮ್ಮಿ. ಶರತ್ ಅವರನ್ನು ನಾನು ಬಹಳಷ್ಟು ವರ್ಷದಿಂದ ನೋಡ್ತಾ ಇದ್ದೇನೆ. ಲಕ್ಕಿ ಸ್ಟಾರ್ ಕೋಡಿಯ ಪರವಾಗಿ ಬಹಳಷ್ಟು ಪಂದ್ಯವನ್ನು ಶರತ್ ಅವರು ಆಡಿದ್ದಾರೆ. ರೌಫ್ ಕೋಡಿ ಅವರು ಅವರಿಗೆ ಸತತವಾಗಿ ಲಕ್ಕಿ ಸ್ಟಾರ್ ಕೋಡಿಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ರೌಫ್ ಕೋಡಿ ಅವರಿಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿರ್ತಕ್ಕಂಥ ಧನ್ಯವಾದವನ್ನು ಸಲ್ಲಿಸ್ತೇನೆ. ಇವಾಗ ಈ ಬಾರಿಯ ಕೋಡಿ ಕ್ರಿಕೆಟ್ ಫೆಸ್ಟಿನ ಸರಣಿ ಶ್ರೇಷ್ಠ ಆಟಗಾರ ಶರತ್ ಪ್ರಶಸ್ತಿಯ ವೇದಿಕೆಯಲ್ಲಿ ಪಡ್ಕೊಳ್ಳಿ. ಅತ್ಯಾಕರ್ಷಕವಾಗಿರ್ತಕ್ಕಂಥ ಟ್ರೋಫಿ ಅದನ್ನ ಅತಿಥಿ ಅಭ್ಯಾಗತರು ನೀಡ್ತಾ ಇದ್ದಾರೆ. ಅದೇ ರೀತಿ ಜುಲ್ಫಿಕರ್ ಬಾಯ್. ಸರಿ, ಶರತ್ ಅವರು ಇಲ್ಲಿ ಬನ್ನಿ. ಶರತ್ ಸರಿ, ಇವಾಗ ಜುಲ್ಫಿಕರ್ ಅವರು ಕೂಡ ಅಶ್ರಫ್ ಬ್ಯಾರಿ ಅವರೊಟ್ಟಿಗೆ ಸೇರ್ಕೊಳ್ಬೇಕು. ಅಶ್ರಫ್ ಬಾರಿ ಅವರು ಈ ಒಂದು ಪಂದ್ಯಾಕೂಟಕ್ಕೆ ನಮಗೆ ಬಹಳಷ್ಟು ಉತ್ತಮ ರೀತಿಯ ಸಹಕಾರವನ್ನು ಮಾಡಿದವರು. ವೆಲ್ಫೇರ್ ಅಸೋಸಿಯೇಷನ್ ಕೋಡಿಯ ಪ್ರಮುಖ ಅಧ್ಯಕ್ಷರು ಕೂಡ. ಲಕ್ಕಿ ಸ್ಟಾರ್ ಕ್ಲಬ್ಬಿನ ಜೊತೆಗೆ ಅವರು ನಮಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಹಂತವನ್ನು ಕಂಡಿದ್ದಾರೆ. 3 ಮಂದಿ ಆಟಗಾರರು ಬಿಗು ಹೋರಾಟವನ್ನು ಮಾಡಿದ್ರು ಕೂಡ 480 ಪಾಯಿಂಟ್ಸಿನ ಸಮೇತ 10 ವಿಕೆಟ್ಸ್ ಗಳನ್ನು ಪಡ್ಕೊಂಡು ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿರ್ತಕ್ಕಂಥ ಶರತ್ ಅವರು ಅತ್ಯಾಕರ್ಷಕವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಟೆನ್ನಿಸ್ ಬಾಲ್ ಕ್ರಿಕೆಟಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಮಾದರಿಯ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟದಲ್ಲಿ ಕೊಡಮಾಡ್ತಾ ಇರುವಂತ ಅತಿ ಗರಿಷ್ಠ ಮೊತ್ತದ ಬೈಕ್ ಅನ್ನ ಶರತ್ ಅವರಿಗೆ ನೀಡ್ತಾ ಇದ್ದಾವೆ. ಸರಿ, ನಿಮ್ಮ ಹಕ್ಕು ನೀವು ಪಡ್ಕೊಳ್ಳಿ. ಅದನ್ನ ಅಶ್ರಫ್ ಬ್ಯಾರಿ ಅವರು ನೀಡಿ ಗೌರವಿಸ್ತಾ ಇದ್ದಾರೆ. ಹೋಗಿ ಶರತ್ ಅವರೇ, ಒಳ್ಳೇದಾಗ್ಲಿ. 2 ಮಾತನ್ನು ಅಶ್ರಫ್ ಬ್ಯಾರಿ ಅವರು ಆಡ್ತಾರೆ. ಶರತ್ ಅಂತ ಹೆಸರು ಕೇಳ್ತಾ ಇದ್ದೆ, ನೋಡಿದ್ದು ಇವಾಗ ಫಸ್ಟು. ನಾ ಕೇಳ್ತಾ ಇದ್ದೇನೆ ಶರತ್ ಎಲ್ಲಿನವರು ಅಂತ. ಇವಾಗ ನನಗೆ ಗೊತ್ತಿದ್ದು ಮನೆ ಪಕ್ಕದಲ್ಲೇ ಇದ್ದು ನಮಗೆ ಗೊತ್ತಾಗೋದಿಲ್ಲ. ಚಮಚ ಕೀಸಲ್ಲಿ ಇಟ್ಕೊಂಡು ಇಡೀ ಮನೆ ಕಿಚನಲ್ಲಿ ಹುಡುಕದಂಗಾಯ್ತು. ನಮ್ಮಲ್ಲೇ ಚಾಂಪಿಯನ್ ಇದ್ದಾರೆ, ನಾವು ಎಲ್ಲೆಲ್ಲ ಹುಡುಕ್ತಾ ಇದ್ದೇವೆ. ಶರತ್ ಅವರು ನಿಮಗೆ ದೇವರು ಈ ಸಲ ಬೈಕ್ ಕೊಟ್ಟಿದ್ದಾನೆ, ಮುಂದೆ ಕಾರ್ ಸಿಗುವಂಗಾಗಲಿ. ಎಲ್ಲ ಆಟಗಾರರು ಒಳ್ಳೇದು ಆಟ ಮಾಡಿ. ಆದರೂ ಶರತ್ ಹೆಸರು ಏನು, ನಾವು ನಿಮ್ಮ ಆಟ ಸ್ಟಾರ್ಟ್ ಆಗೋ ಮೊದಲೇ ಎಲ್ಲರ ಬಾಯಲ್ಲಿ ಇತ್ತು ಶರತ್ತು ಮತ್ತು ಇನ್ನೊಬ್ಬರು ಅಲ್ತಾಫ್. ಅವರಿಬ್ಬರು ಹೆಸರು ಇತ್ತು. ಅಲ್ತಾಫ್ ಬೆಟರ್ ನೆಕ್ಸ್ಟ್ ಟೈಮ್. ಓಕೆ, ಥ್ಯಾಂಕ್ ಯು. ಸರಿ, ಪಂದ್ಯಾಕೂಟವನ್ನ ಇವಾಗ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಶರತ್ ಅವರು ಪಡ್ಕೊಳ್ತಾ ಇದ್ದಾರೆ. ಪಲ್ಸರ್ NS 125 ಕೀಯನ್ನ ಶರತ್ ಅವರಿಗೆ ನೀಡ್ತಾ ಇದ್ದಾರೆ. ತನ್ಮೂಲಕ ಕೋಡಿ ಕ್ರಿಕೆಟ್ ಫೆಸ್ಟಿನ ಸರಣಿ ಶ್ರೇಷ್ಠ ಆಟಗಾರ ಶರತ್ ಪ್ರಶಸ್ತಿಯ ವೇದಿಕೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ. ಅದನ್ನು ಅಶ್ರಫ್ ಬ್ಯಾರಿ ಅವರು ವೆಲ್ಫೇರ್ ಕೋಡಿಯ ಅಧ್ಯಕ್ಷರು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅಶ್ರಫ್ ಅವರಿಗೆ, ಶರತ್ ಅವರಿಗೆ ಒಳ್ಳೆಯದಾಗಲಿ. ನಿಮ್ಮ ಆಟ ಇದೇ ತರ ಮುಂದುವರಿಯಲಿ. ನಮ್ಮ ಶುಭ ಹಾರೈಕೆ. ನಿಮ್ಮ ಆಟ ಇನ್ನೂ ಕೂಡ ಮುಂದುವರಿಯಲಿ. ನಮಗೆ ಪ್ರತ್ಯಕ್ಷ ಮತ್ತು ಬೈಕ್ ಆಮೇಲೆ ತಗೊಂಡೋಗಿ, ಅಡ್ಡಿಲ್ಲ. ಓಕೆ, ಇವಾಗ ಬನ್ನಿ. ಸರಿ, ಶರತ್ ಅವರು ಬನ್ನಿ. ಶರತ್ ಅವರಿಗೆ ಒಳ್ಳೆಯದಾಗಲಿ. ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅವರ ತಂಡದ ಮಾಲಕರಾಗಿರುವಂತಹ ಮುನಾಫ್ ಅವರಿಗೂ ಕೂಡ ಆರ್ಥಿಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆ ನಿಟ್ಟಲ್ಲಿ ಶರತ್ ಅವರು ಬನ್ನಿ. ಸರಿ, ಇವಾಗ ಲಕ್ಕಿ ಕೂಪನ್ ಡ್ರಾ ಇದೆ.
ಸರಿ, ಕ್ರಿಕೆಟ್ ಅನ್ನುವಂಥದ್ದು ಬಹಳಷ್ಟು ಕ್ಷೇತ್ರಗಳಲ್ಲಿ ಮಾನ್ಯತೆಯನ್ನು ಪಡ್ಕೊಂಡಿರುವಂತಹ ಒಂದು ಕ್ರೀಡೆ. ಕ್ರಿಕೆಟಿನಲ್ಲಿ ಉದಾರ ಮನಸ್ಸಿನ ದಾನಿಗಳೇ ಬಹಳಷ್ಟು ಜನ ಇರ್ತಾರೆ. ಆದರೆ ಈ ಪಂದ್ಯಾಕೂಟದಲ್ಲಿ ಟೌನ್ AKMSನ ಮಾಲಕ ಆಗಿರುವಂತಹ ಮುನಾಫ್ ಅವರು ಪಂದ್ಯಾಕೂಟದಲ್ಲಿ ನಮಗೆ ಪ್ರತಿ ಇನ್ನಿಂಗ್ಸ್ ಆದ ನಂತರ ಡ್ರಿಂಕ್ಸ್ ಬ್ರೇಕ್ ಅನ್ನ ಮೈದಾನಕ್ಕೆ ತಂದು ಕೊಡ್ತಾ ಇದ್ದಂತ ಜೈನು ಅವರಿಗೆ ಮುನಾಫ್ ಅವರು 5,000 ರೂಪಾಯಿಯನ್ನು ನೀಡಿದ್ದಾರೆ. ಅವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಮುನಾಫ್ ಅವರಿಗೆ ಟೌನ್ AKMS ಪ್ರಶಸ್ತಿಯನ್ನು ಪಡ್ಕೊಂಡಂತ ಶರತ್ ಅವರು ಮ್ಯಾನ್ ಆಫ್ ದ ಸೀರೀಸಿನ ಬೈಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಟಗಾರರಿಗೆ ಅಭಿನಂದನೆಗಳು. ಶರತ್ ಅವರು ಬನ್ನಿ, ನಿಮಗೆ ಒಳ್ಳೆಯದಾಗಲಿ. ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಂತ ಶರತ್ ಅವರಿಗೆ ಅಭಿನಂದನೆಗಳು. ಇವಾಗ ನೇರವಾಗಿ ನಾವು ಲಕ್ಕಿ ಕೂಪನ್ ಡ್ರಾದತ್ತ ಹೋಗ್ತಾ ಇದ್ದೇವೆ. ಮೊದಲ ಪ್ರಶಸ್ತಿ ಟೇಬಲ್ ಫ್ಯಾನ್, ಸೆಕೆಂಡ್ ಪ್ರೈಸ್ ಕುಕ್ಕರ್, ಮೂರನೇ ಪ್ರಶಸ್ತಿ ಐರನ್ ಬಾಕ್ಸ್. ಸರಿ, ಅದಕ್ಕಿಂತ ಮುಂಚಿತವಾಗಿ ನಾವು ನಮ್ಮ ಪಂದ್ಯಾಕೂಟಕ್ಕೆ ಬಹಳಷ್ಟು ಉತ್ತಮ ರೀತಿಯ ಸಹಕಾರವನ್ನು ಮಾಡಿರುವಂತವರು ಅಲ್ಲಿ ಆಟಗಾರರು ನೇರ ಪ್ರಸಾರದವರಿಗೆ ಜಾಗ ಬೇಡಿ. ಮುನಾಫ್, ನೇರ ಪ್ರಸಾರ ಆಗ್ತಾ ಇದೆ, ದಯವಿಟ್ಟು. ಸರಿ, ಇವಾಗ ಅಶ್ರಫ್ ಬ್ಯಾರಿ ಅವರಿಗೆ ಲಕ್ಕಿ ಸ್ಟಾರ್ ಕ್ಲಬ್ಬಿನ ನಾಯಕನಾಗಿರುವಂತ ರೌಫ್ ಕೋಡಿ ಅವರು ಗೌರವದ ನೆನಪಿನ ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದಾರೆ. ರೌಫ್ ಅವರು ಬನ್ನಿ. ಬಹಳಷ್ಟು ಹಲೋ 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 ಬಹಳಷ್ಟು ಉತ್ತಮ ರೀತಿಯ ಸಹಕಾರವನ್ನು ನಮಗೆ ಮಾಡಿದ್ದೀರಾ. ಈ ಪಂದ್ಯಾಕೂಟ ಯಶಸ್ಸಾಗುವಲ್ಲಿ ನೀವು ಪ್ರಮುಖ ಕಾರಣಕರ್ತರಾಗಿದ್ದೀರಿ. ನಿಮಗೆ ಒಳ್ಳೆಯದಾಗಲಿ. ದೇವರು ಇನ್ನೂ ಕೂಡ ಉತ್ತಮ ರೀತಿಯ ಒಂದು ಆರೋಗ್ಯ ಆಯುಷ್ಯವನ್ನು ನಿಮಗೆ ನೀಡಿ ಒಳ್ಳೆಯದು ಮಾಡಲಿ ಅನ್ನುವಂಥ ಮಾತನ್ನು ತಿಳಿಸ್ತಾ ಇವಾಗ ಲಕ್ಕಿ ಕೂಪನ್, ಯಾರೆಲ್ಲ ಲಕ್ಕಿ ಚೀಟಿ ಪಡ್ಕೊಂಡಿದ್ದೀರಿ ಎಲ್ಲ ಕೈಯಲ್ಲೇ ಇಟ್ಕೊಳ್ಳಿ. ನೀವು ಅವರಿಗೆ ಕೊಟ್ಟಿದ್ದೀರಿ, ಇವರಿಗೆ ಕೊಟ್ಟಿದ್ದೀರಿ, ಅವರಿಗೆ ಪ್ರೈಸ್ ಹೋಯ್ತು, ಹಾಗೋಯ್ತು ಹೀಗೋಯ್ತು ಹೇಳ್ಬೇಡಿ. ಸರಿ, ಇವಾಗ ಸೀದವಾಗಿ ಒಂದು ಚೀಟಿ ಎತ್ತಿ. ಇದು ಯಾವ ಪ್ರಶಸ್ತಿ? ಇದು ಮೊದಲ ಪ್ರಶಸ್ತಿ ಟೇಬಲ್ ಫ್ಯಾನ್ 306 306. ಪ್ರಶಸ್ತಿ ಬಂದವರು ಅಲ್ಲೇ ಇರಿ, 1 ಮಿನಿಟ್. ಪ್ರಶಸ್ತಿ ಇದ್ದವ್ರು ಅಲ್ಲೇ ಇರಿ, ಆ ಪ್ರಶಸ್ತಿಯನ್ನು ಪಡ್ಕೊಂಡವ್ರು ಅಲ್ಲೇ ಇರಿ. ಎರಡನೆಯ ಪ್ರಶಸ್ತಿ ಮನ್ಸೂರ್ ಕೋಟೆ ಅವರು ತೆಗೆದಿದ್ದಾರೆ. ಸರಿ, ಹಲೋ 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 ಇವಾಗ ಎರಡನೆಯ ಪ್ರಶಸ್ತಿ ಕುಕ್ಕರ್, ಅದನ್ನ ಪಡ್ಕೊಂಡಂತ ಆಟಗಾರರು ಲಕ್ಕಿ ಅದೃಷ್ಟವಂತರು ನಂಬರ್ 4. ಸರಿ, ಇನ್ನೊಂದು ತೆಗಿರಿ. ನಂಬರ್ 4 ಕುಕ್ಕರ್. ಇದು ಇವಾಗ ಐರನ್ ಬಾಕ್ಸ್. ಐರನ್ ಬಾಕ್ಸ್ ಪಡ್ಕೊಂಡವರು 3, 2, 3 3, 2, 3. ನಮ್ಮ ಈ ಒಂದು ಪಂದ್ಯಾಟಕ್ಕೆ ಉತ್ತಮವಾದ ಕಾಮೆಂಟ್ರೇಟರ್ ಮಾಡಿರುವಂತಹ ಫಜಲ್ ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಮಾಡಿದ್ದೀರಿ ಫಜಲ್. ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನಮ್ಮದೇ ಸ್ನೇಹಿತರು ನೀವು. ಸ್ವಲ್ಪ ಒಂದು ಚಿಕ್ಕ ಮೆಮೆಂಟೋ ಎಲ್ಲ ಮಿಸ್ ಆದಂಗೆ ಕಾಣ್ತಾ ಇದೆ, ಇದರೊಳಗಡೆ ಮಿಸ್ ಆಗಿದೆ. ಸಾರಿ, ಬೇಜಾರು ಮಾಡಬೇಡಿ, ಒಟ್ಟಿಗೆ ಹಲೋ, ಪಂದ್ಯ ಕೂಡ ಇವಾಗ ಮುಕ್ತಾಯ ಕಂಡಿದೆ. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಎಲ್ಲವೂ ಕೂಡ ಮುಕ್ತವಾಗಿದೆ. ನಮ್ಮ ಜೊತೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಕೂಡ ನೇರ ಪ್ರಸಾರವನ್ನು ಮಾಡಿರುವಂತ
M9 ಸ್ಪೋರ್ಟ್ಸಿನವರಿಗೆ ಹಲೋ ನೇರ ಪ್ರಸಾರ ಮಾಡಿರುವಂತ ಹಲೋ 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 ನಮ್ಮ ಈ ಪಂದ್ಯಾಕೂಟಕ್ಕೆ ನೇರ ಪ್ರಸಾರವನ್ನು ಮಾಡಿರುವಂತಹ M9 ಸ್ಪೋರ್ಟ್ಸಿನ ಎಲ್ಲ ತಂಡದವರಿಗೆ ಮತ್ತು